ಮೆಳ್ಳಗಟ್ಟಿ ಅಂತ ಬಂದ್ರೆ ಈಗ ಕೆಲವೊಂದಿಷ್ಟು ದಿನಗಳ ಹಿಂದೆ ಅದೊಂದು ಊರಾಗಿತ್ತು ಮೇ ಬಿ. ಈಗ ಮೆಳ್ಳಗಟ್ಟಿ ಅಂತ ಬಂದ್ರೆ ದುರ್ಯೋಧನ. ನನಗೆ ಹೋರಿ ಹಬ್ಬಕ್ಕೆ ಬರ್ಬೇಕಂತ ಏನಿಲ್ಲ, ನನಗೆ ಗಾಢ ಹುಚ್ಚು ಬಾಳ ಇತ್ತು. ಗಾಢ ಹೊಡೆ ಏನಂತಾರ ಅಣ್ಣ ಇದ್ರಂತ ಸ್ಟಾರ್ಟಿಂಗ್ ಕೇಳ ಹೋರಿ ನಾ ಎಲ್ಲಿ ನೋಡಿಲ್ಲ, ಏನ್ರ ಮಾಡಿ ಸರಿ ಮಾಡ್ರಿ ಅದನ್ನ. ಸರಿ, ಭಯಂಕರ ಸ್ಪೀಡ್ ಐತಿ, ಭಯಂಕರ ಕಿಳಿದೈತಿ. ಗಾಢ ಹೊಡೆಯೋರು ಹೋಗಿ ಬಂತಂತಂದ್ರ ಗದ 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 ನಡಗದು. ನಾವ್ ಹೊಂಟೆ ಒಪ್ಪಂದ ಗೊತ್ತಾತಂತಂದ್ರ ನಿಂಬಿ ಹಣ್ಣು ಬೀಳೋದು, ಅವೆಲ್ಲ ಬಾಳ ಸೊಸೈಟಿ ಅಣ್ಣ. ಅದು ತಾಯಿ ಇತ್ತ ಇಲ್ಲ ಗೊತ್ತ ಅಂಬಾ ಅಂಬ ಅಂತ ಹೊಡ್ರಾಕತ್ತಿತ್ತು ಇಲ್ಲ ಪ್ಯಾಟ್ಯಾಗ. ಅದನ್ನ ತಂದ್ವಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ದುಡ್ಕೊಂಡ್ ತಿನ್ನೋರೆ ಬಾಳ. ಅದಕ್ಕೆ ಹಾಕಿದೆ ಬಸ್. ಮೆಳ್ಳಗಟ್ಟಿ ದುರ್ಯೋಧನ 69 ಅಂತ ಕೂತಾರಣ. ಅವಾಗ ಶಾಕ್ ನಾನು. ಅದು ಇಲ್ಲಿ ಮಟ್ಟ ಹಬ್ಬ ಆಗ್ಲಿ ಗಾಡಕ್ ಹಾಕಿದ್ವಲ್ಲ, ಒಂದ್ ಫ್ಯಾನ್ ಅಲ್ಲ, ಒಂದ್ ಚರಿಗಿನ ತಂದಿಲ್ಲ ಅದು ಬಹುಮಾನ. ನಿಮ್ ನಾಪ್ನ ನೀ ಬಂಪರ್ ಕೂಗಿತ್ತು, ಬಂಪರ್ ಆಗೈತಿ, ಖುಷಿ ಪಟ್ಟು ಕಿಕ್ಕಿ ಹೊಡಿ ಅಳಾಕತ್ತಿಲ್ಲ ಅಂತ ಹೇಳ್ತಂದೆ. ಅವ್ರಿಗೆ ಗೊತ್ತಿಲ್ಲ ನಾ ಏನ್ ಕಷ್ಟಪಟ್ಟಿರ್ತೀನಿ ಅಂತ ನನಗೆ ಗೊತ್ತಿರುತ್ತೆ. ಅದ್ರ ಡೈನಾಮಿಕ್ ಸ್ಟಾರ್ ಅಂತ ಕರ್ನಾಟಕ ಮತ್ತು ತಮಿಳುನಾಡಿಗೂ ಹೆಸರಂತ, ಸಾಲ ಸಾಲ ಹಬ್ಬ ಮಾಡಾರಂತ, ಈ ವರ್ಷದಾಗ ದೊಡ್ಡ ಹೆಸರು ಮಾಡಾರಂತ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ನಮಸ್ಕಾರ ಕರ್ನಾಟಕ. ಹೋರಿ ಹಬ್ಬದ ಚರಿತ್ರೆಯ ಮತ್ತೊಂದು ಮಗದೊಂದು ಹೊಸ ಒಂದು ಅಪೇಕ್ಷೆಯ ಒಂದು ಕಾತುರದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ನಿಮ್ಮ ವಿನಾಯಕ್ ಎಂಜೆ. ಹೀಗೆ ಇಲ್ಲೇ ನಮ್ಮ ಹತ್ರ ನಿಂತಂತ ಹೋರಿ, ಈಗ ನಮ್ಮ ಕಡೆ ಎದುರುಗಡೆ ಏನು ನಿಂತೈತಲ್ಲ ಆ ಹೋರಿ ಡೈನಾಮಿಕ್ ಸ್ಟಾರ್ ಅಂತ, ಕರ್ನಾಟಕ ಮತ್ತು ತಮಿಳುನಾಡಿಗೂ ಹೆಸರಂತ, ಸಾಲ ಸಾಲ ಹಬ್ಬ ಮಾಡಾರಂತ, ಈ ವರ್ಷದಾಗ ದೊಡ್ಡ ಹೆಸರು ಮಾಡಾರಂತ. ಸೊ ಅದೆಲ್ಲ ಕೇಳಿ ನಮಗೊಂದು ಆತುರ, ಈ ಹೋರಿ ಇದೆಲ್ಲ ಹಿಂಗೆಲ್ಲ ಇರೋದು ನೋಡಿ ಕೆಲವೊಂದಿಷ್ಟು ಜನ ಹೇಳಿದ್ರು ಇಲ್ಲ ಅಣ್ಣ ತಂದಾರ ಹೋರಿ ಬೇರೆ ಕಡೆಯಿಂದ. ಕೆಲವೊಂದು ಜನ ಮನೆಯೊಳಗೆ ಹುಟ್ಟೈತೆ ಹೋರಿ, ಅಣ್ಣ ಇಷ್ಟೆಲ್ಲ ಹೆಸರು ಮಾಡ್ರ ನಾವು ಕೇಳಿದ್ವಿ ಕೊಡ್ಲಿಲ್ಲ. ಸೊ ಎಲ್ಲಾನು ಕೇಳಿ ಸೊ ಈ ಹೋರಿ ಬಗ್ಗೆ ತಿಳ್ಕೊಬೇಕು ಅಥವಾ ತಿಳಿಸ್ಬೇಕು, ವೀಕ್ಷಕರಿಗೆ ತಿಳಿಸ್ಬೇಕು. ಈ ವರ್ಷ ಅತಿ ಹೆಚ್ಚು ಹೆಸರು ಮಾಡುವಂತ ಹೋರಿಗಳ ಪೈಕಿ ಇದು ಒಂದು ಹೌದು. ಆ ಹೋರಿ ಮಾಲಕರು ಇಲ್ಲೇ ಇದಾರ, ಅವ್ರ ಹತ್ರ ಮಾತಾಡೋಣ್ರಿ. ನೀವು ಏನೇನು ಕ್ವಶನ್ಸ್ ಅದಾವಲ್ಲ ನಮ್ಮ ಎದುರಿಗೆ ಇಟ್ಟಿರಿ, ಸೊ ಅವನ್ನೆಲ್ಲ ಕೇಳುವಂತ ಪ್ರಯತ್ನ ಮಾಡ್ತೀವಿ. ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದೇ ಬರ್ರಿ. ಅಣ್ಣ ನಮಸ್ತೆ ರೀ. ನಮಸ್ಕಾರ. ಹೌದಾ, ನಿಮ್ಮ ಹೆಸರು ರೀ? ವೀರಭದ್ರಗೌಡ. ವೀರಭದ್ರಗೌಡ. ಇದು ಮೆಳ್ಳಗಟ್ಟಿ ಅಂತ ಬಂದ್ರೆ ಈಗ ಕೆಲವೊಂದಿಷ್ಟು ದಿನಗಳ ಹಿಂದೆ ಅದೊಂದು ಊರಾಗಿತ್ತು ಮೇ ಬಿ. ಈಗ ಮೆಳ್ಳಗಟ್ಟಿ ಅಂತ ಬಂದ್ರೆ ದುರ್ಯೋಧನ. ಮೆಳ್ಳಗಟ್ಟಿ ದುರ್ಯೋಧನ ಈಗ ಹೋರಿ ಹಬ್ಬಕ್ಕೆ ಬಹಳ ಪರಿಚಯ ರೀ, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳೋ ಏನು ಅವಶ್ಯಕತೆ ಏನಿಲ್ಲ. ನೀವು ನಿಮ್ಮ ಮೆಳ್ಳಗಟ್ಟಿ ದುರ್ಯೋಧನ ಹೇಗೆ ಪರಿಚಯ ಮಾಡಿದ್ರಿ, ನೀವು ನಿಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ನಾವು ಮನಿದಾಗ ಹೋರಿ, ಆಮೇಲೆ ಮನ್ಯಾಗ ಇದ್ದಾಗಿಂದ ಸಣ್ಣ ಇದ್ದಾಗಿಂದ ಹಬ್ಬಕ್ಕೆ ಹೊಕ್ಕಂತಿದ್ವಿ. ಇಲ್ಲೇ ದೇವಗೇರಿ ಅಂತ ಫಸ್ಟ್ ಹೋಗ್ತೀವಿ ಸಣ್ಣದಿದ್ದಾಗ. ಅಲ್ಲಿ ಹಂಗ ಬಕ್ಕಲ್ಲೇ ನಾವ್ ಅವಾಗ ತಿಳಿಗಡಿಸಿಲ್ಲ ಮತ್ತು ಸುಮ್ಮನಾದ್ವಿ. ಮತ್ತ ಒಂದ್ 2-3 ವರ್ಷ ಅಲ್ಲೇ ಮಾಡಿದ್ವಿ. ಆಮೇಲೆ ನನಗೆ ಹೋರಿ ಹಬ್ಬಕ್ಕೆ ಬರ್ಬೇಕಂತ ಏನಿಲ್ಲ, ನನಗೆ ಗಾಢ ಹುಚ್ಚು ಬಾಳ ಇತ್ತು. ಸರಿ ಸರಿ. ಗಾಢ ಹುಚ್ಚು ಬಾಳ ಅದಕ್ಕೆ, ಯಾಕಂದ್ರೆ ಈಗ ಹೋರಿ ಹಬ್ಬದಾಗ ಹೋಗ್ಬೇಕಂದ್ರೆ ಜಗ್ಗಿ ಜನ ಬೇಕು. ಅವಾಗ ಮೂಮೆಂಟ್ನಾಗ ಈಗ ಒಂದ್ 3 ವರ್ಷದಿಂದ ನಮ್ಗೆ ಆ ಮೂಮೆಂಟ್ ಆದ ಏನಪ್ಪ, ಸುಮ್ಮನೆ ಹಬ್ಬಗ ಮಾಡ್ಕೊಂತ ಹೋದ್ರೆ ಜಗ್ ಮಂದಿ ಕರ್ಕೊಂಡ್ ಹೋಗ್ಬೇಕು, ಅದು ಮಾಡ್ಬೇಕು ಅನ್ನೋ ಸಲುವಾಗಿ ಬ್ಯಾಡ್. ನನಗೆ ಗಾಢ ಬಾಳ ಹುಚ್ಚಿತ್ತಲ್ಲ, ಗಾಢಕ್ ಹಾಕಿದಣ. ಗಾಢಕ್ ಹಾಕಿದ್ವಿ, ಫಸ್ಟ್ ಹಾಕಿದ್ವಿ. ಬರೇ 1250 ಮೀಟರ್ ಇಷ್ಟ ಓಡ್ತದೆ. ಎಲ್ಲ ಹೊಡೆಯಂತ ಇಲ್ಲಪ್ಪ ಮಾರಿ ಬರತ್ ನಿಮ್ ಹೋರಿ, ಮತ್ ಬೇರೆ ಕಣಕ್ ಹಾಕ ಅಂತಂದ್ರೆ ಅದ್ರ ಸಲ ಮತ್ತೆ ನಾನು ಏನ್ ಮಾಡಿದ್ದೆ, ಮತ್ ಬೇರೆ 2ನೇ ಕಣಕ್ ಹಾಕಿದ್ದೆ. ಅಲ್ಲಿ ಒಂದು 1500 ಓಡುತ್ತೆ. ಮತ್ 3ನೇ ಕಣಕ್ ಹಾಕಿದ್ದೆ, ಒಮ್ಮಕ್ಳಿ 1800 ಸೆನ್ಯಾಕ್ ಹಿಂಗ ಓಡ್ತಲ್ಲ. ಅಲ್ಲಿ ಇದು ಮಾಡಿದ್ವಿ. ಏನಿಲ್ಲ, ಎಲ್ಲಾರ ಬಾಯಾಗ ಬರಾಕತ್ ಬರ್ತದೆ. ಎಲ್ಲಾರು ನೋಡಕತ್ತಾರೆ ಗಾಡಕ್ ಮಸ್ತ್ ತಗೋತವ್ರಿ, ಭಾರಿ ಕಿವತೈತಿ ಅಂತೇಳಿ. 4ನೇ ಕಣಕ್ ಏನ್ ಹಾಕಬೇಕನ್ನೋ ಟೈಮ್ನಾಗ ಅದಕ್ಕೆ ಸಮಸ್ಯೆಗಳು ಬಾಳ ಆಗಾಕತ್ವು. ಸರಿ, ಯಾಕಂದ್ರೆ ಇಲ್ಲಿ ಮೇಲೆ ಪ್ರೈಸ್ ಸರಿ, ಯಾಕಂದ್ರೆ 3 ಕಣದಿಂದ 4 ಅವಾಗಿಂದ ಪ್ರೈಸ್ ಸ್ಟಾರ್ಟ್ ಆಗಲ್ಲ. ಇನ್ನೇನ್ ಅದ ಬಾಳ ಹೆಸರು ಮಾಡ್ತಪ್ಪ, ಇದು ಬಾಳ ಇದಾಕತ್ತಪ್ಪ ಅನ್ನೋ ಪ್ರಾಬ್ಲಮ್ಗಳು ಬಾಳ ಆಗಾಕತ್ವ. ಅದಕ್ಕೆ ಹೋಗಿ ಬಂತಂತಂದ್ರ ಗದ 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 ನಡಗದು. ನಾವ್ ಹೊಂಟೆ ಒಪ್ಪಂದ ಗೊತ್ತಾತಂತಂದ್ರ ನಿಂಬಿ ಹಣ್ಣು ಬೀಳೋದು, ಅವೆಲ್ಲ ಬಾಳ ಸೊಸೈಟಿ ಅಣ್ಣ. ಏನಿಲ್ಲ, ಅದಕ್ಕೆ ಬ್ಯಾಡಪ್ಪ ಅಂತೇಳಿ ಒಂದ್ ಏನಲ್ಲ ಅಂದ್ರೆ ಬಾಳ ಮಾಡ್ಕೊಂಡ್ ಮತ್ತೆ ಹೋಗಿ ಆ ದೇವ್ರ ಹೋಗು ಈ ದೇವ್ರ ಹೋಗು ಅಂತ ಜಗ್ ಮಂದಿ ಹೇಳಿದ್ರು. ಎಲ್ಲ ಮಕ್ಕಳು ಅಡ್ಡಾಡಿದ್ವಿ, ಅದೇನ್ ಕಡಿಮೆ ಆಗ್ಲಿಲ್ಲ ಅಣ್ಣ. ಏನ ಮಾಡಿದ್ರೆ ಮತ್ತು ಅವ ಗಡ ಏನಂತಾರ ಅಣ್ಣ ಇದ್ರಂತ ಸ್ಟಾರ್ಟಿಂಗ್ ಕೇಳ ಹೋರಿ ನಾ ಎಲ್ಲಿ ನೋಡಿಲ್ಲ, ಏನ್ರ ಮಾಡಿ ಸರಿ ಮಾಡ್ರಿ ಅದನ್ನ. ಸರಿ, ಭಯಂಕರ ಸ್ಪೀಡ್ ಐತಿ, ಭಯಂಕರ ಕಿಳಿದೈತಿ. ಗಾಡಿ ಹೊಡೆಯವ ಅವಂದು ಹೇಳ್ತಾನಲ್ಲ. ಮತ್ತೊಂದು ನಮ್ ತಲೆ ಬಂತು, ಈ ತರ ಹೋರಿಗೆ ಈ ತರ ಸಮಸ್ಯೆ ಆಗತ್ತಲ್ಲ, ಅರ್ಧಕ್ ಹೋಗೋದು ಅದ್ ಹೊಡ್ಯಾಕತ್ ಬಿಡೋದು. 1400 ಹೋಗಿದ್ದಾನ ಇಲ್ಲಿ ಮಾದಾಪುರದಾಗ, ಇನ್ನು 11 ಸೆಕೆಂಡ್ ಐತಿ. ಅಲ್ಲಿ 1850 ಒಳ್ಳೆ ಪ್ರೈಸ್ ಐತಿ ಅಂತ ಕುತ್ಕೊಂಡ್ ಇನ್ನು 11 ಸೆಕೆಂಡ್ ಐತಿ, 1600 ಮೇಲೆ ಹೊಡೈತಿ. ಹೋರಿ ಮುಂದೆ ಹೆಜ್ಜೆ ಇಡವಲ್ದು. ಆ ತರ ನಿಂತ್ಕೊಂಡ್ಬಿಡ್ತು ಹೋರಿ. ಅಂತ ಅಂಪೈರ್ ಯಾವ ಮಂದಿ ಬಂತಾನ ಒಮ್ಮಕ್ಕ ಏನಾಗ್ತಾನ ನಿಂತ್ಕೊಂಡೈತಿ ಹೋರಿ. ಹೊಡಿಯ ನಾನು ನಿಮ್ದು ಅಲ್ಲಿ ಮಾರ್ಗಡೆ ಐತಾನ, ಮಾರ್ಗಡೆ ದೊಡ್ಡ ಹೋಗತ್ತ ಅಂದ್ರೆ 2000 ಅಲ್ಲಿ ಹೋಗ್ತೈತಾನ ಅಂತ ಏನು ಮುಂದ್ ಹೋದ್ರ ಹೊಡಿಬೇಕ, ಹೋಗಲ್ದು. ಆ ತರ ಪ್ರಾಬ್ಲಮ್ ಆಗಿ ಹಾಕಿದ್ವಣ. ಬಾಳ ಲಾಸ್ ಆದ್ಮೇಲೆ ನಾವ್ ಬಾಳ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ದುಡ್ಕೊಂಡ್ ತಿನ್ನೋರೆ ಬಾಳ. ಅದಕ್ಕೆ ಹಾಕಿದೆ ಬಸವಣ್ಣ ಹಾಕಿ ನಾ ಏನ್
ಅದೇ ಸುಮ್ಮನೆ ಅದೇ ಬಿಟ್ಟೆ ಬ್ಯಾಡ ತಗ ಗಾರ್ಡನ್ ಬೇಡ ಏನ್ ಬೇಡ ಯಾಕ ಆರಾಮ ಇಲ್ದಂಗ ಆಕತ್ತೆ. ಆಮೇಲೆ ಏನ್ ಮಾಡಿದೆ ಬ್ಯಾಡ್ತಾರೆ ಹಂಗಾರ ಅಂತ ಮತ್ತೊಮ್ಮೆ ಹಾವೇರಿ ಹಾಕಿದೆ. ಅವಾಗ ಹಾವೇರಿ ಹಾಕಿದಾಗ ಅಲ್ಲಿ ಟಾಪ್ ಆಗಿ ಹಬ್ಬ ಮಾಡ್ತಾ. ಇದೆಲ್ಲ ಯಾವ ಇಸ್ವಿರಿ ನೀವು ನಡೆದಿದ್ದು? ಈಗ ಒಂದು ಎಷ್ಟು ವರ್ಷಗಳ ಹಿಂದೆ? 2022. 22ರಿಂದ ಈಗ ಒಂದು 3 ವರ್ಷಗಳ ಹಿಂದೆ. 2022. ಅಲ್ಲ ಏನ್ ಕೆಲವೊಂದಿಷ್ಟು ಜನ ನಮ್ಗೆ ಡೌಟ್ ಬಿಟ್ರು. ಅಂದ್ರೆ ಈಗ ನಾ ಕೇಳಿದಾಗ ಕೆಲವೊಂದ್ ಜನ ನಾ ಯಾವ್ದೋ ಒಂದು ಊರಿಗೆ ಹೋಗ್ತೇನೆ ಅಂದ್ರೆ ಕೇಳ್ತೇನೆ ಈ ತರ ಈ ಊರಿ ಹೆಂಗ, ಸೊ ಕೆಲ ಎಷ್ಟು ಹಬ್ಬಗಳು ಮಾಡ್ತು, ಎಲ್ಲೆಲ್ಲಿ ಆತರ ಇದೆಲ್ಲ ಕೇಳಿದಾಗ ಇಲ್ಲ ನಾ ಮನ್ಯಾಗ ಹುಟ್ಟಿದಂತ ಹೇಳ್ತಾರ. ಮನ್ಯಾಗ ಹುಟ್ಟಿರೋದು ಆದ್ ಮನ್ಯಾಗ ಹುಟ್ಟ ಹೇಗೆ ಸಾಧ್ಯ? ನಾವ್ ಅವಾಗ ನೋಡ್ತಿದ್ವಲ್ಲ ಹಿಂದ ಮೇ ಬಿ ತಂದಾರ ಊರಿನ ಮನ್ಯಾಗ ಹುಟ್ಟಿದ ಅಂತ ಹೇಳ್ತಾರ. ಇಲ್ಲ ನಾ ಮನ್ಯಾಗ ಹುಟ್ಟಿಲ್ಲ ಅಂತ ಕೆಲವೊಂದ್ ಜನ ಹೇಳ್ತಾರ. ಅದು ಮನ್ಯಾಗ ಹುಟ್ಟಿ ತನಕ ಇಲ್ಲೇ ನಮ್ಮ ಊರವ್ರ ಫೋಟೋನ ಅಂದ್ರೆ ಮನ್ಯಾಗ ಹುಟ್ಟಿದ್ದಲ್ಲ, ಇದು ತಂದಿದ್ದು ಸಣ್ಣ ಕರು ಇರ್ತ ತಂದಿದ್ದು. ಸಣ್ಣ ಕರು ಅದು ಬಾಳ ಅಂದ್ರೆ ಒಂದ್ 5-6 ತಿಂಗಳು ಅಷ್ಟ ಇತ್ತದ. ಅದು ಅದು ಅದ್ರ ತಾಯಿ ಇತ್ತ ಇಲ್ಲ ಒಟ್ಟು ಅಂಬಾ ಅಂತ ಹೊಡ್ರಾಕತ್ತಿತ್ತು ಇಲ್ಲ ಪ್ಯಾಟ್ಯಾಗ. ಅದನ್ನ ತಂದ್ವಿ. ತಂದು ನಮ್ಮ ಆಕಳ ಹಾಲು ಕೊಡದ ಜೋಪಾನಾಗಿದ್ದದ. ಸರಿ ಸರಿ. ಹಾವೇರಿ ಪೇಟೆ ಒಳಗೆ ಡೌನ್ಯಾಗ ಒಂದ ಹಗ್ಗದ ಕಟ್ಟಿತ್ತು. ನಾ 2 ಹೊರಿಕರ ಮರಕ್ ಹೋದೆ. ಮರಕ್ ಹೋದೆ. ಇದು ಹಂಗ ಬಾಳ ಒದರಾಕತ್ ಬಿಡ್ತಿದ್ವಿ ಪ್ಯಾಟ್ಯಾಗ. ಅದ್ ಯಾಕ ನನಗ್ ಮನಸ್ಸು ಬಂತೆ ಇದನ್ ತರಬೇಕಪ್ಪ. ಬಾಳ ಸಣ್ಣದಣ, ಸಗಣಿ ಹಾಕಕ್ ಬರ್ತಿದ್ದಿಲ್ಲ ಅದಕ್ಕೆ. ಆ ತರ ಬಾಳ ಸಣ್ಣದ. ಮಲ್ಲಿ ಸತಿಗೆ ಕರೆಕ್ಟ್ ಆಗಿ ಕುಡಿಯಕ್ ಬರ್ತಿದ್ದಿಲ್ಲ ಅದಕ್ಕೆ. ನಾವು ನಮ್ ಆಕಳದ್ ಮನೆಯನ್ನ ಆಕಳದ ಆ ಹಾಲು ಕುಡಿದಕ್ಕೆ ಅದಕ್ಕ ಮನಿದಂತ ಹೇಳ. ಸರಿ ಸರಿ. ಯಾಕಂತಂದ್ರ 5-6 ತಿಂಗಳ ಕರ ಇದ್ದಾಗ ತಂದ ಅಂತಂದ್ರ ಅದ. ಅದಕ್ಕೆ ನಾವ್ ಈಗಾದ್ರೆ ಮನಿದ ಅಂತ ಹೇಳ್ತೇವೆ ಅದನ್ನ. ಅಂದ್ರೆ ಅವ್ರು ಹೇಳೋದೇನು ಈಗ ಹೊರಗಿಂದ ತಂದಿದ್ದು ಓಕೆ ಅದು ಹೋಗ್ತೇವಿ, ಆದ್ರೆ ಸಣ್ಣಂದಿರ್ತ ತಂದ್ವಿ ಎದೆ ಹಾಲು ಕುಡಿದಿದ್ದು ತಾಯಿನೂ ನಮ್ಮ ಮನಿಕೆ. ಸೊ ಅದು ನಮ್ಮ ಮನಿಗೆ ಸಂಬಂಧ ಬರ್ತೈತಿ, ನಮ್ಮ ಮನಿಕರ ಅಂತ ಕನ್ಫರ್ಮ್ ಮಾಡ್ತಾರ. ನಿಮ್ಮ ಒಂದು ಕ್ವಶನ್ ಗೆ ಆನ್ಸರ್ ಸಿಕ್ಕೈತಿ ಭಾವಿಸ್ತೀನಿ. ಏನಪ್ಪಾ ಅಂತಂದ್ರೆ ಈಗ ಒಂದು ಹೆಸರಾಗ್ತೈತಿ. ನಾ ಹೇಳ್ತೇನೆ ಪ್ರತಿಯೊಂದು ವಿಡಿಯೋದೊಳಗೂ ಈಗ ಸಾಧನೆ ಮಾಡಿದಂತ ಹೋರಿಗಳು, ಈಗ ಹೋರಿ ಹಬ್ಬ ಅಂತ ಬಂದ್ರೆ ಒಂದು ದೊಡ್ಡ ಜಗತ್ತು. ಅದ್ರೊಳಗ ಸಾಧನೆ ಮಾಡಿದಂತ ಕೆಲವೊಂದಿಷ್ಟು ಹೋರಿಗಳದವು, ಸಾಧನೆ ಮಾಡಕ ರೆಡಿ ಆಗಿ ನಿಂತಂತ ಕೆಲವೊಂದಿಷ್ಟು ಹೋರಿಗಳದವು. ಹೋರಿ ಹಬ್ಬ ಅಂತ ಒಂದು ಚರಿತ್ರೆ ಅಂತ ಬಂದಾಗ ಇಂತ ಹೋರಿಗಳನ್ನ ಸ್ವಲ್ಪ ಹಿಂತಿರುಗಿ ನೋಡಿದಾಗ ಒಂದು ಸಾಧನೆ ಆಗೈತಪ್ಪ ಅಂತಂದ್ರ ಅದು ಒಂದು ದಿನಕ್ಕ ಇವತ್ತು ತಗೊಂಬಂದೆ ನಾಳೆ ಆತು, ನಾಳಿದ್ದಾತು, ಒಂದು ವಾರದಾಗ ಆತು ನೋ, ಅದೇನು ಕೆಲವೊಂದಿಷ್ಟು ಸಮಯ ಅಂತ ತಗೊಂಡತಿ. ಪ್ರತಿಯೊಂದು ಆಗ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡೋದು, ಒಂದು ಪ್ರಾಣಿ ಸಾಧನೆ ಮಾಡೋದು ಪ್ರತಿಯೊಂದು ಸಮಯ ತಗೊಂಡಾಗ್ತೈತಿ. ಅದ್ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತು ಅವ್ರು ಹೇಳಿದ್ರಿ. ಈಗ ನಮ್ದು ನಿಂಬೆಹಣ್ಣಿನ ಆತು, ಈ ತರ ನಾವು ಹೋದಾಗ ಎತ್ತು ನಿಂತ್ಕೊಂತು. ಕೆಲವೊಂದ್ ಜನ ಆಯ್ತು ಅಣ್ಣ ನಿಂಬೆಹಣ್ಣು ನಂಬಲ್ಬಿಡ ನಾವು, ಅವು ಓನರಿಗೆ ಗೊತ್ತು. ಯಾಕಂದ್ರೆ ನಾವು ಸಣ್ಣ ಪುಟ್ಟ ನಮ್ಮ ರೈತಾಪಿ ಕುಟುಂಬ ಆಗಿರೋದು ಗೊತ್ತು. ಈಗ ನಿಂಬೆಹಣ್ಣು ನೆಡಂಗಿಲ್ಲ ಅಂತ ಹೇಳೋದಕ್ಕಿಂತ ನಿಂಬೆಹಣ್ಣು ನಡೀತೈತಿ, ಅದು ಎಲ್ಲಾ ಕಡೆ ನಡೆಯಲ್ಲ ಅನ್ನೋದು ಒಪ್ಪೋದಷ್ಟೇ. ಮತ್ತೆ ನೀವು ಈ ರೀತಿ ಆಗ್ತೀರಿ ಅಂದ್ರೆ ಆತರ ಅನ್ಭವಿಸ್ತಾ ನಿಮ್ ಸಿಚುವೇಶನ್ ಹಂಗಣ. ಅಂದ್ರೆ ಈಗ ಒಂದು ಮಾಡ್ತೀನಿ, ನೀವೇನೋ ಮಾಡ್ಬೇಕಂತ ಹೊಂಟಿರ್ತೀರಿ, ಹೋಗೋ ಹೊತ್ನಾಗ ಈಗ ಸಪೋರ್ಟ್ ಸಿಕ್ಕರೆ ಓಕೆ, ಐ ಆಮ್ ಹ್ಯಾಪಿ ಫಾರ್ ದಟ್. ನಮ್ಗೆ ಎಲ್ಲರೂ ಖುಷಿ ಆಗ್ತೈತಿ. ಈ ಸಪೋರ್ಟ್ ಐತಪ್ಪ ನಮ್ಗೆ ಎಷ್ಟು ಇವ್ರೆಲ್ಲರೂ ನಿಂತಾರಂದ್ರೆ ಅದೇನೋ ಒಂದ್ ಸಾಧನೆ ಮಾಡಿ ಅದಕ್ಕೋಸ್ಕರ ನಿಂತೈತಿ. ಈಗ ಎಲ್ಲರೂ ಬರಾಕ ಎಲ್ಲರೂ ಸುಮ್ನೆ ಬರಲ್ಲ. ಈಗ ಬರೋದಕ್ಕಿಂತ ಮುಂಚೆ ನಿಮ್ ಸಿಚುವೇಶನ್ ಆತರ ಫೇಸ್ ಮಾಡಿದಾಗ ಹೆಂಗಿತ್ರಿ? ಮತ್ತೆ ಅವತ್ತಿನ ಮೈಂಡ್ ಸೆಟ್ ಗಾಡದ ಹಂಗ ಆತಣ. ಇನ್ನು ಬ್ಯಾಡಪ್ಪ ಅಂತ ಒಂದು ಇದಕ್ಕ ಆಮೇಲೆ ಮತ್ತೆ ಅಂತ ಹೇಳ್ತು ಇಲ್ಲೇ ನಾವು ದೇಗರಿಗೆ ಹಾಕೊಂಡ್ ಮತ್ತೆ ಇದಕ್ ಹಾಕಿದ್ವಿ ಹಾವೇರಿಗೆ. ಹಾವೇರಾಗ ಅದ ಬಾಳ ತಳಗಾಗಿತ್ತು ಸ್ವಲ್ಪ, ಅದ್ ಆರಾಮ ಇಲ್ದಂಗ ಹಂಗ ಆದಾಗ ಬಾಳ ತಳಗಿದ ಅಲ್ಲಿ ಟಾಪ್ ಹಬ್ಬ ಮಾಡ್ತೆ. ಹಬ್ಬ ಮಾಡಿದ ಊಟ್ಲಿ ಮಾಡಿ ಅದು 1 ವರ್ಷ ಬಿಟ್ಟಿವಿ. ಅಂದ್ರೆ ಅವಾಗ ತೀಟಿ ಹಬ್ಬ ಮಾಡಿರ? ಒಟ್ಟ ಮಾಡಿಲ್ಲ. ಬಕ್ಕ ಹಬ್ಬ ಬಕ್ಕ ಹಬ್ಬ ಮಾಡಿದ್ವಿ. ಏನಿಲ್ಲ ಹಂಗಾರ ಅಲ್ಲಿ ತರ ಐತೆ. ಮತ್ತ ಅಲ್ಲಿ ಆಮೇಲೆ ದೇಸೂರ್ ಹಬ್ಬ ಅಂತೆ. ದೇಸೂರ್ ಹಬ್ಬ ಅಲ್ಲಿ ಚಲೋ ಮಾಡ್ತೇವೆ ಹಬ್ಬ. ಚಲೋ ಮಾಡಿದಾಗ ಏನ್ ಮಾಡಿದ್ವಿ, ಅದೊಂದ್ ವರ್ಷ ಹಂಗ ಮಾಡಿದ್ವಿ. ಮುಂದಕ್ಕೆ ಏನಿಲ್ಲ ಇಲ್ಲಿ ಹಾವೇರಿ ಹಬ್ಬ ಅಂತೆ. ಹಾವೇರಿ ಹಬ್ಬ ಇಲ್ಲಿ ಇಂಜಿನಿಯರ್ ಕಾಲೇಜ್ ಅಂತ ಹಾಕಿದ್ವಿ. ಅಲ್ಲಿ ಬಕ್ಕದಾಗ ಹಾಕಿದ್ವಣ. ನಿಜ ಹೇಳ್ತೀನಿ, ಬಕ್ಕದಾಗ ಹಾಕಿದ್ ಯಾವ ತರ ಅದು ತಾಳಿ ತಂದ್ರ ಅಲ್ಲಿ ಗೇಟ್ ಒಳಗ್ ಹೋಗಲ್ದು. ಯಾರು ಹಿಡ್ಕೊಂತೀವಿ ನಮ್ ತಮ್ಮನ್ನ ಗೇಟ್ ಒಳಗ ಹೋಗಲ್ದು ಹೋರಿ. ಅಲ್ಲೇ ದಿವಾಳಿ ಎದ್ದು ನಮ್ ತಮ್ಮನ ಎಲ್ಲ ಬಕ್ಕಲ್ಲಿ ಚುಚ್ಚಿ ಎಲ್ಲಾ ಮಾಡಿ ಅದ್ ಯಾವ ತರ ಒಟ್ಟ ಇತ್ತಿತ್ತಾಗಂತಾರ. ಯಾವಾಗ ಅದ್ ಬಿಟ್ಟಿನ ಮತ್ತ ಹಬ್ಬ ಮಾಡಕ್ ಚಲೋ ಮಾಡಿದ್ವಲ್ಲ, ಅವಾಗಿಂದ ಒಟ್ಟ ಒಂದು ಗೇಟ್ ಅನ್ನ ಒಳಗ್ ಹೋಗಲ್ಲ. ಹೋಗ್ಬಿಡೈತಿ. ಒಂದು ರೌಂಡ್ ಬಿಟ್ವಿ, ಹೋಗ್ತು ನಡಾರ ಪರ್ಸಿಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಹೋಗೋ ಹೋರಿ ಒಮ್ಮಕ್ಳು ನಿಂತ್ಕೊಂತೆ. ನಿಂತ್ಕೊಂತ ಆಮೇಲೆಲ್ಲ ಅದಕ್ಕೆ ಏನ್ ತಿಳ್ತೇನ ಅಷ್ಟ್ರನ್ನ ಚಿಮ್ಮಕತ್ ಬಿಡುತ್ತೆ. ಚಿಮ್ಮಿ ಹಿಂಗ ತಿರ್ಗಾಡವ ಆತರ ಚಿಮ್ಮಿ ಹೋಗೋದ್ ಹೋತೆ. ಅಲ್ಲಿ ಇದ್ದಾರ ನಮ್ಗ್ ಪರಿಚಯ ಇದ್ದಾರ, ಅದ ಪರಿಚಯ ಈ ಕಡೆ ಇದ್ದ ಒಬ್ಬ ಹೇಳಿದ ಮನೆಂಗಿ ಅಂತ ಹೇಳಿ ಇಲ್ಲಿ ಹೋಗ ತಮ್ಮ ಒಮ್ಮಕ್ಳು ಬರಾಕತ್ತಿದ್ ಹೋರಿ ಅದ್ ನಿಂತ್ಕೊಂಡ್ ಅದಕ್ಕೇನೋ ಸಮಸ್ಯೆ ಆಗೈತಿ, ನಿಮ್ ಮಾಪರ ಅಂತ ಹೋರಿನ ಕೆಡಿಸಿಂತಾರೆ, ಅದಕ್ಕೇನ್ ಫಸ್ಟ್ ಸರಿ ಮಾಡ್ರಿ ಅಂತ. ಯಾಕಂತಂದ್ರೆ ಒಮ್ಮಕ್ಳು ಹೋರಿ ಹೋಗೋದು ನಿಂತ್ಕೊಂಡೆ ಅಷ್ಟೊಂದು ಮುಕ್ರಾರಣ ಸಿಕ್ಕೈತಿಂದ ನಾವು ಅನ್ಕೊ ಯಾವಾಗ ಚಿಮ್ ಹೋಗೋದು. ಆಮೇಲೆ ಹೋತ್ ಮತ್ತೊಂದ್ ಪಾಳೆ ತಂದ್ವಿ ಅದ್ರಾಗ ಹಿಡ್ಕೊಂಡ್ ಸುಮ್ನೆ. ಆಮೇಲೆ ಮತ್ತೊಂದ್ ಪಾಳೆ ಬಿಡೋದಾಗ ಇನ್ನೊಂದು ಗೇಟ್ನಾಗ ಐತಾನ ಇನ್ನೊಂದ್ ಹೋರಿ. ಇನ್ನೇನ್ ಚಲೋ ಆಗ್ಬೇಕ್ ಅಲ್ಲಿ ಹಗ್ಗ ಹಿಡ್ಕಂದಾರ ಹುಡುಗರು ಒಟ್ರು. ಏನಿಲ್ಲ ಅದಕ್ಕೆ ಏನ್ ತಿಳಿತ ಏನು ಒಮ್ಮಕ್ಕಳೆ ಅಣ್ಣ ಸುಮ್ಮನೆ ಸೈಲೆಂಟ್ ಆಗಿದ್ ಹೋರಿ ಮುಕ್ಕಳಿ ರಾಶಿ ಆಗ್ಬಿಡ್ತು. ಹಾಕಿ ಎಷ್ಟ ಮಂದಿ ಹಿಡಿದ್ರು ಬಗ್ವಲ್ದು.
ಎಲ್ಲಾರು ಐತಿ ಹಿಡ್ಕೊಂಡಂತ ಹುಡ್ರ ಹಿಡ್ಕೊಂಡ್ರೆ ಎಲ್ಲಾರನೇನ ಹಾಯ್ಲಿದ್ ಹೋರೆ ಹಾಯ್ದು ಎಲ್ಲಾ ಚಿಮ್ಮ ಕಟ್ಬಿಟ್ಟು ಅಷ್ಟ್ರ ನಾವು ಬಾಳ ಸ್ವಲ್ಪ ಬಾಳ ಇದಾಗ್ತದೆ ಗಾಯಗಳಾಗಿ ಬ್ಯಾಂಡೇಜ್ ಗಿಂಡೇಜ್ ಬಾಳ ಆತವ ಅದಾತ ಹೋಗಿ ಹಂಗ ಹೊರಬಿದ್ ಬಿಡ್ತಾನ ಹೊರಗೆ ಬಿದ್ದಾಗಣ ಹಿಡಾಕ ಒಂದ್ 8 ಮಂದಿ ಹೋಗಿವಿ 8 ಮಂದಿ ಹೋದ್ರು ಬರ್ರಿ ಅಂತ ಕರಿತೈತಿ ಹಾಲು ಕುದಿರ್ತೈತಿ ಸರಿ ಸರಿ ಅಷ್ಟು ರಾಕ್ಷಸ ಅವತಾರ ಅಂತಾರಲ್ಲ ಆತರ ತಾಳಿತಾನ ಅದು ಅದಕ್ಕೆ ಏನಾಗಿತ್ತು ಏನೋ ಸುಮ್ಮನೆ ಸೂಕ್ಷ್ಮ ಇದ್ದ ಹೋರಿ ಆತರ ಚಲೋವಾದ 11 ಗಂಟೆಗೆ 12 ಗಂಟೆಗೆ ನಾವು ಬಿಟ್ಟವಿ ಆಮೇಲೆ ಹುಡ್ಕಾಡಕತ್ತೀವಿ 5 ಗಂಟೆಗೆ 6 ಗಂಟೆಗೆ ಹೆಂಗ್ ಬಿಸಿಲು ಇವತ್ತಾಗತ್ತಿ ಹಂಗ ಹೋರಿ ಸೂಕ್ಷ್ಮ ಆಗಕ್ಕಂತ ಬರುತ್ತೆ ಗಿಡ ಹತ್ತೇವಣ ಹಯಬಕ್ಕೆ ಬರ್ಸಲ್ಲ ಗಿಡ ಹತ್ತೇವಣ ಅಂದ್ರೆ ಈಗ ಸಮಾಧಾನವಾಗಿ ನಿಂತಂತ ಹೋರಿ ಅವತ್ತು ಆ ರೀತಿ ಆತರ ಅಜ್ಞಾನ ಏನಾತು ಅದೆಲ್ಲ ಹಬ್ಬ ಮುಗಿತೆ ಮತ್ತ ಅದು ಆತ ಅದ ಮನಿಗ್ ತಂದ್ವಿ ಮನ್ಯಾಗನ ಒಟ್ಟ ಹಾಯ್ತಿದ್ದಿಲ್ಲ ನಾ ಸಣ್ಣ ಹುಡುಗರು ಅದ ಎಷ್ಟ್ ಚಲೋ ಐತಿ ಅಂದ್ರೆ ಅದ್ರ ಗುಣ ಸಣ್ಣ ಹುಡುಗರು ಹಿಡ್ಕೊಂಡ್ರಿ ಏನ್ ಮಾಡಂಗಿಲ್ಲ ಅಂತ ಹೋರ್ ಒಟ್ಟ ಹಾಯ್ಬೇಕ ಆ ಹಬ್ಬ ಹೆಂಗೆ ಮಾಡ್ತಲ್ಲ ಅಲ್ಲಿಂದ ದಿವಾಳಿ ಮಾಡ್ತಲ್ಲ ಅಲ್ಲಿಂದ ತಂದಿಂದ ನಾನ್ ತಗೊಂಡಿದ್ದೀನಿ ನಂದು ಇನ್ನೊಂದು ಕರೆ ಐತಲ್ಲ ಅದನ್ನ ಜೊತೆ ಹಾಕೊಂಡ್ ಹೋದಣ ಫಸ್ಟ್ ಟೈಮ್ ನನಗೆ ಒಟ್ಟ ಇಲ್ಲದ ಹೋರಿ ಅಲ್ಲಿ ಹೊಳೆ ಅಂತ ಹೊಳೆ ನಿತ್ಕೊಂತ ನಿಮ್ಗೆ ಹೊಳೆ ನಿತ್ಕೊಂಡಿದ್ದಾನ ಹಿಂಗ್ ಕೋಡ್ ಹಾಕಿದ್ ಕೋಡ್ ಹಿಡ್ಕೊಂಡು ಇಷ್ಟು ಒಂದ್ 15 ಹೆಜ್ಜೆ ಕೋಡ್ನಾಗ ಹಿಂಗ ಹೋಗಿ ನಾನು ನನ್ನ ಸಿಟ್ಟಿಗೆ ಆಕ ಕರ್ಕ್ ಹಾತ ಕರ್ಕ್ ಹಾಕಿ ಹೊಟ್ಟಿಗೆ ಬರೋಬ್ಬರ ತೂತು ಬಿದ್ದು ಬಾಳ ಅನುಭವಿಸ್ತೆ ಆಕ ಹಾಯ್ಬೇಕಂತ ನಾನು ಅದಕ್ಕೆ ಸಮಸ್ಯೆಗಳು ಬಾಳ ಆಗತ್ತವ ಸರಿ ಬ್ರೋ ಈ ತರ ಸಮಸ್ಯೆಗಳು ಅಂತಂದ್ರೆ ಇದನ್ನ ಏನ ಮಾಡಿದ್ರೆ ಇದನ್ನ ಫಸ್ಟ್ ಅದನ್ನ ಹೇಳಿದ ನಾನು ಕರೆಕ್ಟ್ ಆಗಿ ಆಗತ್ತೇನೆ ಅದ್ ಏನ ಅಂತಂದ್ರೆ ಈ ಹೋರಿ ಮೇಲೆ ಬಾಳ ಮಂದಿ ಕಣ್ಣಿತ್ತಾನ ಇದು ಏನಾರ ಮಾಡಿ ಇವ್ರ ಮನಿ ಬಿಡಿಸ್ಬೇಕು ನಾವ್ ತಗೋಬೇಕು ಸರಿ ಸರಿ ಅಂದ್ರೆ ಹೋರಿ ಹಬ್ಬ ಹೋಗ್ಬೇಕು ಯಾಕಂದ್ರೆ ಇದು ಪಕ್ಕಾ ಇದೆ ಹಬ್ಬ ಏನಾರ ಒಂದ್ ಮಾಡೇ ಮಾಡ್ತೈತಿ ಇದೆ ಸರಿ ಹೆಸರನ್ನ ಏನಾರ ಯಾಕಂದ್ರ ಅದು ಹೊಳಿಯಿಂದ ಬರೋ ಗತ್ತಿತ್ತಣ ಅದು ಗಟ್ನಾಗ ಬಂದ್ರ ಜನ ನಿಂತ್ಕೊಂಡ್ ನೋಡ್ತಾರ ಹೌದು ಬಿಡಪ್ಪ ಇದು ಅದಕ್ಕೆ ನಮ್ ಏನ್ ಅಂತಂದ್ರೆ ಅದು ಹಬ್ಬ ಹಂಗಾತ ಆಮೇಲೆ ಅನ್ಕಂದೆ ಏನ್ ಬೇಡಪ್ಪ ಅದ್ರ ಅವ್ನ ಹಾಡ ಹಬ್ಬನು ಬೇಡ ಅದು ಬೇಡ ಇದು ಬೇಡ ಸುಮ್ಮನೆ ಸರಿ ಅಂದ್ರೆ ಹಂಗೆಲ್ಲ ತಂದ್ರೆ ಆಗಿನ ನಮ್ ಇಡೇ ಊರರ ಬೇಕತ್ತಾರೆ ಅಲ್ಲಿ ಅಷ್ಟೆಲ್ಲಾ ಅದೈತಿ ಅಷ್ಟೆಲ್ಲಾ ಮಾಡೈತಿ ಅದನ್ನ ಯಾಕೆ ಇಟ್ಕಂತೀರಿ ಕೊಟ್ಟು ಬಿಡು ಅಂತ ಹೋರಿನ ಹತ್ತು ತರ್ತೀನಿ ನಿಮ್ ಜನ್ಮ ಗಟ್ಟಿದ್ರಿ ಮನ ತಮಗ ಅಂತ 10 ಹೋರಿ ಕಟ್ತೀರಿ ಸರಿ ಸರಿ ಕಟ್ಬಿಡು ನನಗ್ ಒಂದು ಕೂಲಿ ಅದನ್ನ ಕೊಡ್ಬೇಕನ್ನೋದು ಅಷ್ಟೆಲ್ಲ ತೊಂದ್ರೆ ಮಾಡಿದ್ರೆ ಕೂಲಿ ಆಟನೆ ಕೊಡ್ಬೇಕನ್ನೋದು ಮನಸ್ಸಿಗೆ ಬಂದಿದ್ದಿಲ್ಲ ನನಗೆ ನಾ ಅನ್ಕೊಂಡೆ ಕಮ್ತ ಮಾಡ್ತೈತಿ ಸಣ್ಣ ಇದ್ದಾಗ ಮಾಡ್ತೈತಿ ಬ್ಯಾಡ ಹೊಳಗ್ ಹೋಗಿ ಬರ್ತೈತಿ ಸಾಕು ನನ್ನ ಮನ್ಯಾಗ ಹಬ್ಬ ಮಾಡೋದ್ ಬೇಡ ಗಡ್ಡ ಮಾಡೋದ್ ಬೇಡ ಅದು ನಾವ್ ಮನ್ಯಾಗಿದ್ರೆ ಸಾಕದ ಆ ಲೆವೆಲ್ ನಾನು ಫಿಕ್ಸ್ ಆಗಿ ಇಟ್ಕೊಂಡಿ ಎಲ್ಲಾರು ನಮ್ ಹುಡುಗರು ಅಂದ್ರೆ ನಮ್ಮ ಅಣ್ಣಾರ ಎಲ್ಲಾರು ನಮ್ ತಮ್ಮ ಅಷ್ಟು ಬ್ಯಾಡ ಕೊಡೋನು ಅಂತ ಎಲ್ಲಾರು ಫಿಕ್ಸ್ ಆಗಿದ್ದಾರೆ ಇವೆಲ್ಲ ಸಮಸ್ಯೆಗಳು ಅಂದ್ರೆ ಬ್ರದರ್ ಈಗ ನೀವು ಅಂದ್ರೆ ಗಾಢ ಸ್ಪರ್ಧೆ ಅಂತ ಏನ್ ಹೋದ್ರಿ ಅವಾಗಿಂದ ಸ್ಟಾರ್ಟ್ ಆಗ್ತದೆ ಅವಾಗಿಂದ ಅದಕ್ಕಿಂತ ಮುಂಚೆ ಮನೆಯೊಳಗೆ ಮೇಯ್ತಿತ್ತು ಅವಾಗ ಅಣ್ಣ ನೀನ್ ದೇಹ ಹಿಡ್ಕೊಂಡ್ ಹೋಗೋರು ಅದು ಅವಾಗ ಒಂಟಿತ್ತಣ್ಣ ಇದು ಒಂಟಿದ್ದಾಗ ಎಂತಿಂತಾವ ಎತ್ತಿನ ಕೊಟ್ಟಾಗ ಅಂತಂದ್ರೆ ಯಾವ ಬರ್ತಾವ ಅದ್ ಕೊಟ್ಟಾಗ ಹೊಡಿವ ನಾವು ಅದನ್ನ ಮಾಡ್ಕೊಂಡ್ವಿ ಅಷ್ಟು ಸೈಲೆಂಟ್ ಹುಡುಗ ಸಣ್ಣ ಹುಡುಗ ಒಂದ್ ಹಗ್ಗಲ್ಲೇ ಈಗ ಒಂದ್ ಹಗ್ಗ ಒಟ್ಟ ಬರಲ್ಲಣ್ಣ 2 ಹಗ್ಗನ ಬೇಕದಕ್ಕೆ ಇಲ್ಲಿ ಗೊತ್ತಾಗೋದು ಇಷ್ಟ ಅಂದ್ರೆ ಸಣ್ಣಂದಿರ್ತ ಈಗ ಅವ್ರು ಏನ್ ಹೇಳಿದ್ರು ಅವ್ರ ಮನೆ ಆಕಳದ ಹಾಲು ಕುಡಿದು ಬೆಳಕರ ಅವ್ರಿಗೆ ಗೊತ್ತು ಅದ್ ಹೆಂಗ ಅದ್ರ ನಡವಳಿಕೆ ಎಲ್ಲ ಗೊತ್ತು ಪ್ರತಿಯೊಂದು ಗೊತ್ತು ಅದು ಇದ್ದಕ್ಕಿದ್ದಂತ ಹಿಂಗ್ ಮಾಡ್ತೈತಿ ಅಂದ್ರೆ ಈಗ ಏನೋ ಒಂದು ವೇದಿಕೆಗೆ ಹೊಂಟತಿ ಒಂದು ಇತಿಹಾಸ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ ಅಲ್ಲಿಗೆ ನಿಮಗೂ ಇದ್ ಹೆಂಗ್ ಈಗ ಒಂದು ಮೈಲುಗಳು ಚಲವಾತು ಅದೇ ರೀತಿ ಇದನ್ನ ದ್ವೇಷ ಮಾಡೋದು ಚಲವಾದ್ರು ಈಗ ನಿಮ್ಗ ನೋಡಿದ್ರೆ ಗೊತ್ತೈತಣ ಅದ್ ಹೆಂಗ್ ಐತಣ ಮಕಚರಿನೇ ಹೆಂಗೈತಣ ಮಕಚರಿ ಮೇಲೆ ನೋಡಿದ್ರೆ ಹೌದಪ್ಪ ಹೋರಿ ಇದೆ ಅನ್ನೋ ಲೆವೆಲ್ಗೆ ಐತದ ಹಿಂಗಾಗಿ ಅದು ಬಾಳ ಆಗಕತ್ತು ಹಂಗ ಕೇಳಿದ್ರು ಯಾರ್ಯಾರ ಕೇಳಾಕ ಹಚ್ಚದು ಕೊಡ್ತಾರ ಅಂತ ಕೊಡಂಗಿಲ್ಲ ಫಿಕ್ಸ್ ಆಗಿದ್ದಾಗ ಅದಕ್ಕೆ ಸಮಸ್ಯೆಗಳು ಬಾಳ ಸ್ಟಾರ್ಟ್ ಆಗತ್ತೆ ಅವ್ರ ಮನೆ ಬಿಡ್ಬೇಕು ಫಸ್ಟ್ ಕೊಟ್ಟ ಆಯ್ತು ನನಗೆ ಹಾಯಕ್ ಚಲೋ ಮಾಡ್ತಾ ನನ್ಗೆ ಹಾಯಕ್ ಚಲೋ ಮಾಡಿದ್ದು ಅಲ್ಲಿಗೆ ಏನಿಲ್ಲ ನಾ ಬಿಟ್ಟು ಹಿಡಿಯೋದನ್ನ ಯಾಕಪ್ಪ ನನ್ಗೆ ಹಾಯಕತ್ತಿಂದ ನಮ್ ತಮ್ಮ ಹಿಡಕತ್ತ ನಮ್ ತಮ್ಮ ಹಿಡಕತ್ತ ಒಂದ್ ದಿವಸ ಮಾಡಿದ ಹಿಡಕತ್ತ ಮತ್ತೆ ಒಂದ್ ದಿವಸ ಅವ್ಗ ಹಾಯಕ್ ಚಲೋ ಮಾಡ್ತ ನಾನು ಬಿಟ್ಟೆ ನಮ್ ತಮ್ಮನ್ ಬಿಟ್ಟ ಆಮೇಲೆ ಏನಿಲ್ಲ ನಮ್ಮ ಅಪ್ಪ ಹಿಡಕತ್ತ ಅವಂಗ ಒಂದ್ ದಿವಸ ಸುಮ್ಮನೆ ಇತ್ತು ಆಮೇಲೆ ಅವನು ಒಮ್ಮೆ ಹಾಕೋತ್ ಅವಾಗ ಏನಿಲ್ಲ ಮತ್ ನಾವ್ 3 ಮಂದಿ ಹಿಡಿಯಲ್ಲ ನಾವ ಯಾರ ಹಿಡಿದಂಗ ಆದ್ವಿ ಹಿಂಗಾರಾದ್ರೂ ಕೊಡ್ತಾರಂತ ಅಂತಂದ ಅವಾಗ ನಮ್ ಶರಣ ನಮ್ ಗುರು ನಮ್ ತಮ್ಮರ ಅವ್ರಿಗೆ ಏನ್ ಮಾಡ್ತಿದ್ದಲ್ಲ ಈಗಾದ್ರೆ ಅವ್ರ ಸರಿ ಅವ್ರು ಬಂದ ಅವ್ರ ಚಾಕರಿ ಮೈ ತೊಳೆದ ಒಂದ್ ಆಗ್ಲಿ ಬೇಕಾದ ಚಾಕರಿನ ಅವ್ರ ಮಾಡಕತ್ತಾರ ಅವ ಚಂದ್ರನವ ಅಷ್ಟ್ರ ಅವ್ರ ಕೂಡಿಕೆಂದು ಮಾಡಕತ್ತಾರ ನಾವು ಮನೆಯವ್ರಕ್ಕಿಂತ ಅವ್ರ ಹೆಚ್ಚಾಗಿ ಮಾಡಕತ್ತಾರ ಸರಿ ಅವ ಆತು ಹಂಗ ಮತ್ ಮಲ್ಲೂರ್ ಹಬ್ಬಕ್ಕೆ ಹಾಕ್ಬೇಕನ್ನಂತ ಬಂತು ಮುಂಬಡಿ ಮಲ್ಲ ಯಾಕಂದ್ರೆ ನಾವು ನಮ್ಮ ಮನೆ ದೇವ್ರು ಈರಾನ ದೇವ್ರ ಅದ್ರ ಸಲುವಾಗಿ ತಡೆ ಹಂಗಾರ ಅಂತಂದ್ ಅಷ್ಟು ರಾಶಿ ಆಗಿತ್ತು ಎಲ್ಲಾರು ಹೋಗಿದಿತ್ತ ಆಮೇಲೆ ಎಲ್ಲ 2022 ಕಾಣ್ತದ ಫಸ್ಟ್ 2022 ಇಲ್ಲಿ ಹಂಗ ನಮಗ ನಾರ್ಮಲ್ ಇಲ್ಲಿ ಬೇಗರಾಗ ಒಂದ್ ಚಟ್ ಮಾಡ್ಸಿದ್ದಾನ
ಅದನ್ನ ಅಂದ್ರೆ ಇಷ್ಟು ದಿವಸ ಆಕ್ಷನ್ ಹಬ್ಬ ಮಾಡಿದ್ರಿ, ಇದೆಲ್ಲಾ ಸಮಸ್ಯೆನ ಎದುರಿಸಿದ್ರಿ, ಅಲ್ಲಿಗೆ ಪಿಪಿ ಹಬ್ಬ ಅಂದ್ರೆ ಈಗ ಆಕ್ಷನ್ ಹಬ್ಬ ಮಾಡ್ತಿರ್ತೈತಿ, ಇದ್ರೊಳಗ ನೀವು ಸೋಲ್ ಅನ್ಕೊಂಡಿರ್ತೀರಿ. ಅಂದ್ರೆ ಈಗ ಸೋಲ್ ಅಂತಂದ್ರ ಹೋರಿ ಹರಿಸ್ಕೊಂತ ಅಂತ ಕೆಲವಷ್ಟು ಹೊರಗ್ ಬರೋದು, ನಿಮ್ಗ ನೀವು ನುಗ್ಗಾಕೋದು, ಅದೊಂಥರ ನೀವು ಸೋಲ್ ಕಂಡಿರ್ತೀರಿ. ಅವಾಗ ಪಿಪಿ ಒಳಗ್ ಬರ್ಬೇಕು ಇದಂತ ಯಾವಾಗ ಹೆಂಗ್ ಬಂದಿದ್ರಿ ಅವಾಗ? ಮತ್ತೆ ಪಿಪಿ ಯಾಕೆ ಪಿಪಿ ಕಟ್ಬೇಕಂತ ಚಟ್ ಕಟ್ಬೇಕಂತ ಯಾಕೆ ಅಂತಂದ್ರೆ ಅನ್ನದ ಹಯಕ್ ಏನ್ ಬಾಳ ಹಯಕತ್ತಲ್ಲ, ಚಟ್ ಕಟ್ಟಿದ್ರ ಈಗ ನಮ್ಗ್ ಸೇಫ್ಟಿ ಇರ್ತೈತಿ, ಚುಚ್ಚಂಗಿಲ್ಲ. ಇದಕ್ಕೆ ನಾವೇನ್ ಮಾಡಿದ್ವಿ, ಅದನ್ನ ಹರಿದ್ರ ಚಿಂತೆ ಇಲ್ಲ ಅದನ್ನ ನಾವ್ ಹೋಗೋರ್ ಅಷ್ಟ್ರು ನಮ್ ಹುಡುಗರು ನಾವ್ ಏನ್ ಹೋಗಿರ್ತೇವಲ್ಲ ನಾವ್ ಆರಾಮಾಗಿ ಬರ್ತೇವೆ. ಅಕಸ್ಮಾತ್ ಅದು ದಿವಾಳಿ ಮಾಡಿತ್ತು ಅಂತಂದ್ರೆ ಏನ್ ಸಣ್ಣ ಪುಟ್ಟ ಗಾಯಕ ಹೊರತು ದೊಡ್ಡದಾಗಿ ಏನಾಗಲ್ಲ ಅನ್ನ ಇದಕ್ಕ ಉದ್ದೇಶಕ್ಕೆ ಚಟ್ ಕಟ್ಟಿದ್ ನಾವು. ಚಟ್ ಕಟ್ಟಿದ್ವಿ, ಇಲ್ಲೇ ಮಾಡ್ಸಿದ್ವಿ. ಅದೇನ್ ಬರೋಬ್ಬರಿ ಮಾಡಿದವ, ಅವೇನ್ 5 ಕೆಜಿ 10 ಕೆಜಿ ಅಷ್ಟೇ ಗೊತ್ತಿಲ್ಲ ನಮ್ಗೆ. ಅವನ್ನ ಇಲ್ಲೇ ಕರ್ಕೊಂಡ್ವಿ. ಅದೇನಿಲ್ಲ ಅದನ್ನ ಹಾಕಂದ್ರ ಹಿಂಗ ಮಾಡಕತ್ತ ವೇಟ್ ಬಾಳ ಆಗತ್ತೆ. ಎಲ್ಲಾರು ಅದ್ ಮಲ್ಲೂರ್ ಹಬ್ಬಕ್ಕೆ 2022 ಏನಂದ್ರೆ ಬ್ಯಾಡ ಹೋರಿ ಹಿಡಿತಾರ ಹಿಂಗ ಸುಮ್ಮನೆ ಮುಖದ ವಜ್ಜಿ ಐತದ ವೇಟ್ ಐತಿ ಬಾಳ, ಬಿಡ್ಬಾಡ್ರಿ ಹೋರಿನ ಹಂಗ ಬಕ್ಕಲ್ಲಿ ಬಿಡ್ರಿ, ಬಕ್ಕಲ್ ಮಾತ್ರ ಪಕ್ಕನೆ ಹೆಸರು ಮಾಡ್ತೀರಿ. ಯಾಕಂದ್ರೆ ಮುಖದ ಹಾಯ್ತೈತಿ ಹೋರಿ, ಒಂದ ವರ್ಷದಾಗ ನೀವು ಹವಾ ಮಾಡ್ತೀರಿ ಹಂಗ ಹಿಂಗ ಅನ್ನಕತ್ರಿ. ಹವಾ ಮಾಡೋದ್ ಏನಲ್ಲಣ್ಣ, ನಾವ್ ಹೋಯ್ ಅಷ್ಟು ಕೂಡಿಕೊಂಡು ಹೋಗಿರ್ತೇವಲ್ಲ ಹಂಗ ಮನಿ ಬರ್ಬೇಕು. ಯಾಕಂದ್ರೆ ನಮ್ ನಂಬಿ ಕಳ್ಸಿರ್ತಾರ ಅವ್ರ ಮನ್ಯಾಗೆಲ್ಲ. ಅಷ್ಟು ನಾವ್ ಇರೋದು ಅಷ್ಟು ಏನ ಅಂತ ಅಷ್ಟು ನಾವು ಹಂಗದ್ವಿ. ಆ ವಿಚಾರ ಮಾಡಿದ್ ನಾನು ಸುಮ್ಮನೆ. ಯಾಕಂದ್ರೆ ನಾನು ನೋಡಿತಂದ್ರ ಕಾಯ್ತು ಬರೋದಣ್ಣ, ಪಾಳ್ಯಾಗ ಹಸ್ದಾಗ ಆದ್ರೆ ಬರೀ ಹೆದರಿದ್ರೆ ಇಟ್ಕೊಂತೀನಿ ನಾನು ಹಂಗ ಮಾಡದೆ. ಅದ್ರ ಸಲುವಾಗಿ ಅವತ್ತೇನೆಲ್ಲ 2022 ಚಟ್ ಕಟ್ ಬಿಟ್ಟಿವಣ. ಬಿಟ್ಟಿದ್ವಿ, ಬಂದ್ ಪಾಸ್ ಆತನ. ಲಾಸ್ಟ್ನಾಕ್ ಏನಿಲ್ಲ, ಹೊಳ ಬಕ್ಕರ್ ಟೇಲರ್ಗೆ ಯಾಕಂದ್ರೆ ಚಟ್ ಕಟ್ಟಕ್ ಬಿಡ್ತಿಲ್ಲ ನಮ್ಗೆ, ಹಂಗಾಗಿ ಸುತ್ತ ಬಿಟ್ಟಿದ್ವಿ. ಚಟ್ ತಳ ಬಿದ್ದು ಬಿಡ್ತೆ, ಹೋರ್ ಹೋಗೈತಿ ಹರ್ಷಿ ದಾಟದಿಂದ ಹೊಳಕೆ ಐತಲ್ಲ ತಳ ಬಿಟ್ಟು ಏನು ಚಟ್ಟ ಹಿಡ್ಕೊಂಡ ಬೇರೆ ಅವ ನಮ್ಮೂರ ಹುಡುಗನ ಗೊತ್ತಿರಲ್ಲ, ನಮ್ ಹುಡುಗನವ ಇನ್ನೊಬ್ಬ ಗೊತ್ತಿಲ್ಲ ನಮ್ ಹುಡುಗನದ ಅವ್ರನ್ನ ಹೇಳಕತ್ತಾರ ಏನ್ ನಮ್ ಚಟ್ ಇದು ನಿಮ್ ಚಟ್ ಅಂತ ಚಟ್ಟ ಹಿಡ್ಕೊಂಡು ಅಂತ ಅದ್ ನಮ್ದು ಅಂತಾರೆ. ಆಮೇಲೆ ಗೊತ್ತಿ ಹೋರ್ ಹೋಗೋದು ಈಗ ಸ್ಟೇಟ್ ಹೋಗೈತಿ, ನಾವು ಒಟ್ಟು ಹೊಂಟಿದ್ ಹಿಂಗ್ ಹೊಂಟಿವಿ. ಆಮೇಲೆ ಹೋಗಿದ್ರೆ ಇಲ್ಪ ಹಿಂಗ್ ಹೋಗಿದ್ವಿ ಅಂತೇಳಿ ಅಲ್ಲಿ ಹೋಗಿದ್ವಿ, ಅಲ್ಲಿ ಹಿಡಿದು ಕಟ್ಟಿದ್ರಣ ಮತ್ತೆ ಸುಮ್ಮನೆ ಸಿಕ್ಕಿತ್ತು, ಅಲ್ಲಿ ಹೋಗಿ ಕಟ್ಟಿದ್ವಿ. ಸಾಕು ಬಿಟ್ವಿ ಅಂತ. ಮತ್ತೆ ಇಲ್ಲಿ ಕುಂದೂರ್ ಹಬ್ಬಕ್ಕೆ ಹಾಕಿದ್ವಣ, ಅದ ಚಟ್ಟಿನ ಅದ ವರ್ಷನ 2022 ಹಾಕಿದ್ವಣ. ಕುಂದೂರ್ ಹಬ್ಬದಾಗ ಚಟ್ ಕಟ್ಟಿದ್ದೆ. ಪಾಳ್ಯಕ್ ಬಂದ್ವಣ, ಪಾಳ್ಯಕ್ ಬಂದ್ವಿ. ಇನ್ನೇನು ಒದರ್ತಾರ ಆವಾಗ ನಾವು ಹೊರಗೆ ಹಿಡಕ್ ಹೋಗ್ತೀವಿ ನಾವು. ಅದ್ರ ಸಲ ಹೋದ್ವಿ. ಅಣ್ಣ ಗೇಟ್ ನೋಡಿದ ತಕ್ಷಣ ಅಣ್ಣ ಒಂದ್ ಏನಿಲ್ಲ ಅಂದ್ರೆ ಒಂದ್ 10-15 ಮಂದಿ ಹಿಡ್ಕೊಂಡ್ರ ಅಣ್ಣ. ಹೆಂಗ ಹೋಗ್ಯಾಕತ್ತಂತಂದ್ರ ನೀನು ಒಟ್ರ ಚಿನ್ನ ಚಿದ್ರಿ ಅಂದ್ರೆ ಇದು ಪಿಪಿ ಈ ಚಟ್ಟಿನ ಒಳಗ 2022 ಚಟ್ಟಿನ ಒಳಗ ನೀನು ಎಷ್ಟ ಮಂದಿ ಹಿಡ್ಕೊಂಡ್ರೆ ಬಗ್ಗಲ್ದ. ಆಮೇಲೆ ಬಗ್ಗಿ ಇದಕ್ಕ 2 ಲೆಟ್ನಿಂಗ್ ಕಂಬದವ್ರು ದೊಡ್ಡ ಅಲ್ಲೇ ಸರಿವಿನ ಗಟ್ಟಿ ಎಂತ ಸರಿವಿ ಅದ್ ಕಟ್ಟಿಯಂದ್ ಹಿಡ್ಕೊಂಡ್ರ ಅಣ್ಣ ಒಂದ್ ಸಲ ಬಿಡ್ಲಿದ್ರ ಓಸು ಚಿನ್ನ ಚಿದ್ರ ಅವು 5-6 ಸರಿವಿ ಚಿನ್ನ ಚಿದ್ರ ಅದು. ಚಿನ್ನ ಚಿದ್ರ ಅದು ಏನ್ ಮಾಡದಪ್ಪ ಅವನು ನಾವು ಅಲ್ಲೇ ಬರ್ತೈತಿ ನಾವ್ ಅಲ್ಲೇ ಕಾಯಕತ್ತೀವಿ. ಇದು ಇಲ್ಲಿ ದಿವಾಳತೈತಿ. ಆಮೇಲೆ ಫೋನ್ ಬಂತೆ ಏನ ಹಿಂಗ್ ಮಾಡಕತ್ತಿ ಹೋರಿ ಅಂತಂದ ನಾ ಅಲ್ಲಿ ತನಗ ಅದೇ ಮತ್ತೆ ಏನಪ್ಪ ಇದು ಎಲ್ಲಾ ದೇವರು ಹೋಗಿ ಬಂದು ಎಲ್ಲಾ ಹೋಗಿ ಬಂತು ಮತ್ತೆ ಇದಾಕತ್ತಲ್ಲ ಇದೆ ಅಂದ್ರೆ ಈಗ ನೀವ್ ಅನ್ಕೊಂಡ್ರಿ ಒಂದು ಗ್ಯಾಪ್ ತಗೊಂಡ್ರಿ ಇಲ್ಲ ಹೋರಿ ಕರೆಕ್ಟ್ ಆಯ್ತು ಅಂತ ಅನಿಸ್ತು, ಮತ್ತು ಈ ಸಮಸ್ಯೆ ಸ್ಟಾರ್ಟ್ ಆಗ ಮತ್ತೆ ಇದೇನಪ್ಪ ಇಷ್ಟೆಲ್ಲ ಅಲ್ಲಿ ಯಾವ ದೇವ್ರ ಕಂತ ಅಲ್ಲಿ ಕೈ ಮೀಚಿದ್ ನಾನು ಮತ್ತೆ ಹಿಂಗ್ ಮಾಡಕತ್ತಲ್ಲಪ್ಪ ಅಂತ ಏನ್ರ ಮಾಡಿ ಒಂದ್ ರೋಂಡ್ರ ಒಳಗ್ ಹೋಗಿಸ್ಬೇಕು. ಹೋಗಿಸ್ಬೇಕಂತ ಪಾಳಿದಾಗ ಹೋಗಿತಾನ ಎಷ್ಟು ದಿವಾಳ ಆಗೈತಿ ಅಂತಂದ್ರೆ ಯಾರೋ ಬಂದು ಹಿಡಿತಾರ ಅಷ್ಟ್ರ ಹೋಗಿತೈತಿ. ಯಾರು ಕೈ ಮಾಡಿದ್ರು ಯಾರ ಕೈ ಮಾಡಿದ್ರು ಅಲ್ಲಿ ಹಂಗ ಬಂತನ ಯಾ ನಮನಿ ಅಂತಂತಂದ್ರ ಪಾಪ ಹಬ್ಬದಾಗ ಯಾರ ಗೊತ್ತಿಲ್ಲ ನಮಗ ಅಷ್ಟು ಸಪೋರ್ಟ್ ಮಾಡಿದ್ರೆ ಆ ನಮನಿ ಹೋಗ್ಯದಕ್ಕೆ ಒಬ್ಬೊಬ್ಬರು ಇರ್ತಾರಲ್ಲ ನಾನು ಹೋಗಿ ಬಗ್ಗಿಸ್ಬೇಕನ್ನ ಹೋರಿ ಅಂತರು ಬಂದ್ರೆ ಬಾಳ ಹೆಲ್ಪ್ ಮಾಡಿದ್ರೆ. ಇನ್ನು ಚಟ್ ಒಂದೇಣ ಮಾರಿ ಮಡದ ಸಂತೋಷಪ್ಪ ಅಂದ್ರೆ ನಮ್ಮ ವಿಜಯ್ ಕುಡ್ಲ ವಿಜಯ್ ಅವ್ರು ಟೈಟ್ ಭರ್ಜರಿ ಕಟ್ಟಿದ್ರೆ. ಕಟ್ಟದಾಗಿಲ್ಲ ಅದು ಎಷ್ಟೋ ಹರಿಯಾಡಿದ್ರು ಒಟ್ಟು ಚಟ್ ಬಿಚ್ಚಿದ್ದಿಲ್ಲ. ಅದು ಚಟ್ ಬಿಚ್ಚಿರ್ತಾಣ ಅಲ್ಲಿ ಯಾರು ನಾವು ಉಳಿಸಿದ್ದಿಲ್ಲ. ಮತ್ತೆ ಹಂಗ ಮಾಡ್ತದೆ ಅಲ್ಲಿ ಏನೈತೆ ಟೈರ್ ಗಾಡಿ ಇತ್ತು, ಟೈರ್ ಗಾಡಿ ಕಟ್ಟಿದ್ವಿ. ಟೈರ್ ಗಾಡಿ ಕಟ್ಟಿಂದ ಇನ್ನೇನದು ಗೊತ್ತಾಗತ್ತ ನನಗೆ, ಯಾಕಂದ್ರೆ ಲೂಸ್ ಆಗೈತಾನ ಎಲ್ಲ ಏನದು ಚಟ್ ಕ್ಲೋಸ್ ಐತಿ ಆಗ್ಬೇಕದು ಬಿಚ್ಚಬೇಕನ್ನೋ ಟೈಮ್ನ ನಾನು ಅನ್ಕೊಂಡೆ. ಬಿಚ್ಚಿದಂದ್ರೆ ನಾವ್ ಯಾರು ಉಳಿಯಂಗಿಲ್ಲ. ಅಲ್ಲಿ ಟೈರ್ ಗಾಡಿ ಇತ್ತಾನ, ಟೈರ್ ಗಾಡಿ ಕಟ್ಟಿದ್ವಿ. ಬ್ಯಾಡ ಬೇಡ ನಾವ ಹೋಗೋದು ಹಬ್ಬಕ್ಕ ಬ್ಯಾಡ ನಾವು ಅಲ್ಲಿ ಪಳೆದಾಗಿಂದ ಹೇಳ ಹಚ್ಚಕತ್ತಲ್ಲ ಸರಿ ಕುಂದೂರ್ ಹಬ್ಬದಂತ ಕುಂದೂರ್ ಹಬ್ಬದಾಗ ಏನಿಲ್ಲ ಅಲ್ಲಿ ಹಂಗ ತೊಗೊಂಡ್ ಹೋಗೋಣ. ಎಷ್ಟು ಯಾರು ಸಿಕ್ತಾವಲ್ಲಿ ಸಳ್ಳು ಪಳ್ಳಿ ಎಲ್ಲಾ ತಂದೇಣ ಮಕ ಅನ್ನಂತದ ಮುಚ್ಚುಗಿತ್ತ ಆತರ ಕಟ್ಟಿದ್ವಿ ಅದನ್ನ. ಕಟ್ಟಿ ಹೋಗಿ ಅಲ್ಲೇ ಇದು ಬುಲೋರ ಗಾಡಿಗೆ ಕಟ್ಟಿದ್ವಿ. ಬುಲೋರ ಗಾಡಿನ ಅಳ್ಳಾಡ್ಸೋದು ಅಷ್ಟು ಸಿಟ್ಟು. ಅಲ್ಲಿಗಾಗಿ ಮತ್ ಬಂದ್ವಣ ಮನಿ ಬಂದ್ ಬಿಟ್ಲಿ ಅಣ್ಣ. ಹೋರಿ ಹೆಂಗ ಆತಂತಂದ್ರ ನಮ್ ಕೈಯ ಬಿಡತ್ತನ ಅನ್ನೋ ಲೆವೆಲ್ಗೆ ಅದಕ್ಕೆ ತ್ರಾಸ ಆಕತ್ತೆ.
ಆತರ ಪ್ರಾಬ್ಲಮ್ ನಿಮ್ಗೆ ಅಲ್ಲಿ ನೋವು ಮಾಡ್ತು, ಇಲ್ಲಿ ನೋವು ಮತ್ತೆ ಇಲ್ಲೇ ಸರಿ. ಏನಪ್ಪ ಇನ್ನದು ನಮಗ ಏನ್ ಲೆಕ್ಕನ ಹತ್ಲಿಲ್ಲ, ಯಾಕಪ್ಪ ಹಿಂಗಾಗತ್ತೆ ನಮಗ ಆಗ್ಬೇಕ ಅವನು ನಾವ್ರ ಇಲ್ಲಿ ಅಣ್ಣ ಎಲ್ಲಾ ಊರಿನ ಒಂದ ಎಲ್ಲಾರು ನಮ್ಮರ ಎಲ್ಲಾರು ಹಿಂಗ ಅನ್ಕಂತ ಬಂದೇವಿ. ನಮ್ಗ ಹಿಂಗಾಗತ್ತಲ್ಲ, ದೇವ್ರ ನಮ್ಗ ಕಷ್ಟ ಕೊಡತ್ತಲ್ಲ, ಎಷ್ಟಾರ ಕಷ್ಟ ಕೊಡ್ತಿದ್ದ ನೀವ. ಹೋಗಿ ಬಂದು ಬರೀ ನಮ್ಗ ಬೇಕಾ ಇದು. ನಾ ಎಲ್ಲಾ ದೇವ್ರಿಗೆ ಕೈ ಮುಗಿತಿ ಎಲ್ಲಾ ಮಾಡ್ತೀವಿ, ಅಷ್ಟೆಲ್ಲಾ ಇದ್ರೆ ಹಿಂಗ ಆತಲ್ಲ ಅಂತ ಸುಮ್ನ ಆಗೋಣ. ದಿನಾನ ಬರೇ ನಾನು ನಮ್ಮವ್ವ ನಮ್ಮಪ್ಪ ನಮ್ಮ ತಮ್ಮ ಕುತ್ಕೊಳ್ಳೋದು ಮಾತಾಡೋದು ಎಲ್ಲಾರು ಬಾರಿ ಐತಿ ಹೋರಿ ಅಂತಾರ, ಮತ್ತೆ ಹಿಂಗ್ ಸಮಸ್ಯೆ ಆಗತೈತಿ. ದಿನಾನು ಹಂಗ ಅದ್ರ ಯೋಚನೆ ಮಾಡೋದು ಹಂಗ ನೀರ್ ಹಂಗ ಹೊಂಟು ಏನ್ ಮಾಡುದ ಮತ್ತೇನಿಲ್ಲ. ಏನ್ರಿ ಯಾಕಾಗಲಿ ಒಂದು ಬಂಡ ಧೈರ್ಯಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ನಮ್ ತಮ್ಮ ಹೇಳಿದ್ವಿ 2023 ಚಲೋ ಆತ ನಮ್ದು. ಏನ್ರಿ ಯಾಕಲ್ಲಿ ಹೊಸ ಚೆಟ್ ಮಾಡಿಸ್ಬೇಕನ್ನಂತದ್ ತಲೆಗ್ ಬಂತು. ಈಗ ಸೋಲು ಕಾಣಕತ್ತೀವಿ, ಒಂದು ಭರವಸೆ ಕಳ್ಕೊಂಡಾಗ್ತವಿ, ಆದ್ರೆ ಹಿಂಜರ ಬೇಡ. ಓಕೆ 2022 ಕಾರವಾಣಿಯಾಗ ನಮ್ಮ ಗುರುನಾಥ್ ಕ್ಲಾಸ್ಮೇಟ್ ಹುಡುಗರು ಫೋಟೋ ಶೂಟಿಂಗ್ ಅಂತ ಬಂದ್ರ. ಅದ ಚೆಕ್ನ್ಯಾಗ ಹೊಡೆದ ಅದಕ್ಕೆ ಅವತ್ತ ಪಿಪಿ ಕೋಲ್ ತಗೊಂಡ್ ಹಂಗ ನೋಡೋಣ ಅಂತ ಮ್ಯಾಗ ಅಲ್ಲಿ ಹೋಗಿ ಒಂದು ವಿಡಿಯೋ ನೋಡಿದಾರೆ ನಾನು. ಅದು ಕಲರ್ ಪಿಪಿ ಒಳಗೆ ಒಂದು ಬರ್ತೈತಿ ಬಂದಿರ್ತಿ. ಆ ವಿಡಿಯೋ ಹಾಕಿ ನೋಡಿದ್ವಿ. ಅಲ್ಲಿ ಬಿಡ್ತಾರ ಅದ್ ಫಸ್ಟ್ ಬರೀ ಪಿಪಿಗಳು ಹಾಕ್ಬಿಟ್ಲೆ ಚಾಂಡ್ ಹಿಂಗ ಅಯ್ಯೋ ಇದ್ರ ನಾವು ಆ ಹುಡುಗರು ಬಂದ ನಾನ್ ಮನುಷ್ಯನ ಅನ್ಕೊಂಡೆ ಇದ್ರ ಗೋಡನೆ ಹಾಕತ್ ತೊಳ್ದು ಹಾಯಕ್ ನೋಡಿ ಹಿಂಗ್ ಮಾಡ್ತೈತಿ. ನನಗ ಆಸೆ ಅದ ತರ ಅದ. ನನಗೆ ಹಿಂಗ್ ಚಂದ ಹಿಡಿದ ವೆಬ್ಸೈಟ್ ನಾನು ಹುಡುಗರು ಫೋಟೋ ಶೂಟಿಂಗ್ ಬಂದಾರ ನನಗ ಹಂಗ ಅನ್ಸಕತಿ ಈ ತರ ಹುಡುಗರ ಮುಂದೆ ಹೆಂಗ್ ಮಾಡ್ಬೇಕ ಬರೀ ಅಂತೇಳಿ ಅಂದೆ. ಏನಿಲ್ಲ ಫೋಟೋ ಗಿಟ ಎಲ್ಲ ಹುಡ್ಕೊಂಡ್ರು ಒಂದ್ಸಲಿ ಏನಿಲ್ಲ ಅಣ್ಣ ಬಿಡಣ ಒಂದ್ಸಲಿ ಬಿಟ್ ನೋಡೋಣ ಅಂತ ಅಂತಂದೆ. ಹೊಲ್ದಾಗ ಬಿಟ್ರಣ ಬಂತದೆ ಅಷ್ಟೇ ಹಿಂಗ ಮಾಡ್ಕೊಂತ ಬಂತ. ಆಮೇಲೆ ಒಮ್ಮೆ ಲುಕ್ ಕೊಡ್ತಾನದ ಹಂಗ ಹಿಂಗ ನಾಗರವ ಮಾಡಿದಾಗ ಅವಾಗ ಫಿಕ್ಸ್ ಆದ ನಾನು ಪಕ್ಕ ಇದೆ ಪಿಪಿ ಹೊತ್ತು ಹಬ್ಬ ಮಾಡೇ ಮಾಡ್ತಾರೆ. ಅವಾಗ ಫಿಕ್ಸ್ ಆದೆ. ಅವಾಗ ಮಾತಾಡ್ಕೊಂಡ್ ಮನಸ್ಸಿನಾಗ ಅನ್ಕೊಂಡೆ ನಮ್ ತಮ್ಮಗೆ ಹೇಳಿದೆ ಏನ್ರ ಮಾಡಿದ್ಕೆ ಪಿಪಿ ಹೊರಿಸಿ ಹಬ್ಬನ ಮಾಡ್ಬೇಕಲ್ಲೇ. ಅವಾಗ ಅಂತ ಅನ್ನಕತ್ರ ಪಿಪಿ ಹೊತ್ತು ಹಬ್ಬ ಮಾಡಿತವ ನೋಡ್ರಿ ಅನ್ನೋದು. ಇದಕ್ಕ ಕೌಲೆತ್ ಅಂದ್ರ ಅಣ್ಣ ಎಲ್ಲ ಇದಕ್ಕೆ ಏನೇನ್ ಅನ್ನೋದಕ್ಕೆ ಎಲ್ಲದ ಅಂತ ತಿಳಿದ ಸಮದು ನೋಡಿ ಅದಕ್ಕೆ ಎಲ್ಲದೇ ಬರೀ ಫೋಟೋ ಶೂಟಿಂಗ್ ಬರೀ ಫೋಟೋ ಶೂಟ್ ಅಷ್ಟೇ ಇದೆ. ಅದು ಯಾಕಂದ್ರೆ ಪ್ರಾಬ್ಲಮ್ ಹಾಗಾಗಂತ ನಮಗೆ ಅವ್ರ ಅನ್ನೋದಕ್ಕೂ ಅದಕ್ಕೆಲ್ಲ ಸಿಂಕ್ ಆಗಿರುತ್ತೆ. ಕಮ್ತ ಅಂತ ಖತರ್ನಾಕ್ ಮಾಡತ್ತೆ. ಅದನ್ನ ಬೇಕಿನ ಹಿಂಗೆಲ್ಲ ಬರೀ ಅಷ್ಟಕ್ಕ ಇದೆ ಸೀಮಿತ ಅನ್ನಕತ್ತ ಅದಕ್ಕೆ ತಲೆ ಕೆಟ್ಟ ಇರಾನನ್ನ ಬೇಡಿಕೆಂದಿಲ್ಲ ಇನ್ನಿಂದಪ್ಪ ಎಲ್ಲ ಅಂತಂದೆ. ಏನೆಲ್ಲ ಪಿಪಿ ಹೆಂಗಣ ಅಂತಂದ್ರೆ ಒಂದ್ ಬಂಡ್ ಬೇರಕ್ಕ ಅಷ್ಟೆಲ್ಲ ಹೊಡತಿಲ್ಲ ಮುಂದೆ ಹಬ್ಬ ಮಾಡ್ತಲ್ಲ ಏನ್ ಇದು ಏನ್ ಮಾಡಿದ್ವಿ ಅದಕ್ಕ ಇದು ಒರ್ಸಿದ್ವಿ ಏನೋ ಚಟ್ ಹೊಸ ಚಟ್ ಆಮೇಲೆ ಪಟ ಬೋರ್ಡ್ ರಟ್ಟಿಂಗ್ರಾಗ ಫಸ್ಟ್ ಮಾಡ್ತಿದ್ವಿ. ಆಮೇಲೆ ಎಲ್ಲದ್ ಬಂಡ್ ಬೇರ್ಬೇಕು 2023 ಏನ್ರಿ ಯಾಕಾಗ್ಲಿ ಅಂತ ಅಂತಂದ್ ತಂದ್ವಣ. 2023 ಅದ ಇದ್ರಾಗ ಹಾಕಿದ್ವಿ ಇನ್ನು ಮಲ್ಲೂರ್ ಹಬ್ಬದಾಗ ಹಾಕದಾಗ ಏನ್ ಹೊಸ ಚಟ್ನಾಗ ಬಂತಣ್ಣ ಅದೇ ಅದ್ ಸ್ಪೀಡ್ ನೋಡಿ ಎಷ್ಟ ಮಂದಿ ಹವರಿದ್ರಣ. ಅವಾಗ ಅಂದ್ರ ಏನ್ ಪಕ್ಕ ಹಬ್ಬ ಮಾಡ್ತೈತಿ ಅಂತೇಳಿ ಅಂತ ಗೊತ್ತ ಎಷ್ಟ ಮಂದಿ ಬಂದ್ ಅನ್ನಕತ್ತ ನಾ ಪಿಪಿಕೋಲ್ ಕಟ್ಬೇಕಂದ್ರ ನಾ ಪಿಪಿಕೋಲ್ ಕಟ್ಟೆ ಬಿಡ್ಬೇಕಂತ ನನ್ನ ಆಸೆ ಇತ್ತೆ. ಅಲ್ಲಿ ಎಂದ್ರೆ ಇಲ್ಲ ಇದೊಂದ್ಸಲ ಬಿಡ್ರಿ ಅಂತ ಅಂದ್ ಆತೆ. ಅಲ್ಲಿ ಬಂತಣ ಅಲ್ಲಿ ಏನ್ ಅಲ್ಲಿ ಹಬ್ಬ ಟಾಪ್ ಮಾಡ್ತಾರಣ. ನಮ್ಗೆ ಏನ್ ಸಮಸ್ಯೆಗಳಿದ್ದು ಅವಾಗ ಅನ್ಕೊಂಡೆ ನಾನು ಇಲ್ಲಿಗೆ ನಮ್ಮ ಏನ್ 2 ವರ್ಷ ಏನ್ ಕಷ್ಟಪಟ್ಟೇವಲ್ಲ ಇಲ್ಲಿ ನಮ್ದು ಪರ್ಲಿ ಹತ್ತಪ್ಪ ಈ ಯಾವ ವರ್ಷ ಅವ್ರ ಕಾಲ ಇತ್ತು ಕೆಟ್ಟಿಗೆ ಕಾಲ. ಈಗೇನೈತಿ ಬಸವಣ್ಣನ ಕಾಲ ಇನ್ ಮೇಲೆ 2023 ಏನೈತಲ್ಲ ಬಸವಣ್ಣನ ಕಾಲ ಅಂತ ಅವಾಗ ಅನ್ಕೊಂಡೆ ಮನಸ್ಸಿಗೆ. ಅನ್ಕೊಂಡಿಂದ ಏನಿಲ್ಲ ಮತ್ತ ವರದಿ ಹಬ್ಬಕ್ಕೆ ನೆಕ್ಸ್ಟ್ ಪಿಪಿ ಮತ್ ವರದಿ ಹಬ್ಬಕ್ಕೆ ಚಲ್ ಮಾಡಿದೆ. ವರದಿ ಹಬ್ಬದಾಗ ಪಿಪಿ ಕೋಲಿ ಏರ್ಸಬೇಕನ್ನಂತದ ತಲೆ ಬಂತೆ. ಒಂದಿಸ್ ಮಂದಿ ಏನಾರ ಬ್ಯಾಡ ಇದೊಂದ್ ಹಬ್ಬ ಹಂಗ ಮಾಡೋಣ. ನಾ ಏನ್ ಅನ್ಕೊಂಡಿದ್ದೆ ಮಲ್ಲೂರ್ ಹಬ್ಬ ಮಾಡ್ತಾವ ಚಟ್ನ ಬೈತಲ್ಲ 2 ಗಂಟೆಗೆ ರಾತ್ರಿ ಎದ್ದು ನೋಡ್ತಿದ್ದಣ. ಆ ಬರೋ ಸ್ಪೀಡ್ನಾಗ ಅದ್ ಪಿಪಿ ಹೊತ್ತು ಬಂದ್ರೆ ಎಷ್ಟು ಚಂದ ಬರ್ತಿತ್ತು. ಆ ಮೂಮೆಂಟ್ ನ ಬರೀ 2 ಗಂಟೆಗೆ ಎದ್ದು ನೋಡಿದೆ ನಾನು ಪಿಪಿ ಹೊತ್ತು ನೋಡ್ರಿ ವಿಡಿಯೋ ನೋಡ್ತಿದ್ರಿ. ವಿಡಿಯೋ ಬರೀ ಚಟ್ಟಿಂದೆ ಚಟ್ಟಿನ ಆತರ ಇದು ಮಾಡ್ಕೊಂಡೆ ಹಾಕಿರ್ಬೇಕಲ್ಲ ಹಾಕಿರ್ತಲ್ಲ ಅಂತಂದ್ರೆ ಏನಿಲ್ಲ ವರದಿ ಹಬ್ಬಕ್ಕೆ ಹಾಕಿದ್ವಿ. ಬ್ಯಾಡ ಅನ್ನಕತ್ತಾರೆ ಬ್ಯಾಡ ಅದು ಸಿಗಿಲಿ ನನ್ನ ಪಿಪಿ ಕೋಲಿ ಒಂದ್ ಸಲ ದಡ್ರ ಸಾಕು ನನಗೆ. ನಾ ಜೀವನ ಪೂರ್ತಿ ಅದನ್ನ ಮರೆಯಂಗಿಲ್ಲ. ಯಾಕಂದ್ರೆ ಒಂದ್ ಸಲ ಅದು ಪಿಪಿ ಹೊತ್ತು ಹಬ್ಬ ಮಾಡ್ಬೇಕಂತ ನಮ್ಗೆ ಆಸೆ ಅದು. ಅಲ್ಲಿ ಏನಿಲ್ಲ ನಾ ಟಾಪ್ ಹಬ್ಬ ಮಾಡ್ಬಿಡ್ತಲ್ಲಿ ಪಿಪಿ ವರದಿಯಾಗ ವರದಿಯಾಗ ಮಾಡ್ಬಿಟ್ಲೆ ಎಲ್ಲಾ ನಮ್ಗೆ ನಾರ್ಮಲ್ ಹಬ್ಬ ಅಣ್ಣ ಅದು ಇಲ್ಲೇ ವರದಿ ನಾರ್ಮಲ್ ಹಬ್ಬ ಅದು. ನಾರ್ಮಲ್ ಹಬ್ಬ ಆತು. ಆಮೇಲೆ ಅದಾಗಿ 1 ತಿಂಗಳಿಗೆ ಕಲಿವಾಳ ಹಬ್ಬ ಇಟ್ರು. ಕಲಿವಾಳ ಹಬ್ಬ ಇಟ್ಟದಾಗ ಅಲ್ಲಿ ಹಾಕ್ಬೇಕ ನಮ್ ಹೋರಿನ ಅಂತ ಹಾಕಿದ್ವಿ. ಒಂದಿಸ್ ಮಂದಿ ಅಂದ್ರೆ ಅಜ್ಜಾರವ್ರು ಸರಿ ಬಹುಮಾನ ಕೊಡಂಗಿಲ್ಲ ಹಂಗ ಹಿಂಗ ಅಂತ ನಾವು ಅಜ್ಜಾರ್ನ ನೋಡ್ ಹೊಂಟಿಲ್ಲ, ಪರಿಚಯ ಇಲ್ಲ, ಏನಿಲ್ಲ. ನಮ್ಮ ಹೋರಿ ಅಲ್ಲಿ ಹೋಗಿ ಹಬ್ಬ ಮಾಡ್ಬೇಕಷ್ಟ. ನಾ ಆ ತಲೆ ಇಟ್ಕಂದೆ
ಹೋದ್ವಿ ಅಲ್ಲಿ ಒಂದ್ ರೌಂಡ್ ಹೋಗ್ತಾನ, 2 ರೌಂಡ್ ಹೊತ್ತು, 3 ರೌಂಡ್ ಟಾಪ್ ಬಂತು. ಎಲ್ಲಾ ಜನ ಏನನ್ನಕತ್ತಾರ, ಹೋರ್ ಭಾರಿ ಸ್ಪೀಡ್ ಬರುತ್ತೆ, ಯಾವ ಹೋರಿ ಇದು ಸರಿ. ಅಕ್ಕಪಕ್ಕದವ್ರು ಪರಿಚಯ ಇದ್ದಾರೆ, ಭರ್ಜರಿ ಬಂತು ಅಣ್ಣ ನೀನು ಅಂದ. ಅವ್ರೆಲ್ಲ ಹಂಗ ಅನ್ನೋದಕ್ಕೆ ನಾ ಏನ್ ಅನ್ಕೊಂಡಿದ್ದೆ, ಯಾವ್ದ್ರ ಒಂದ್ ಬಹುಮಾನ ಕತ್ತಿ ಪ್ಯಾನರ್ ಆಗ್ಲಿ ಇದ ಇಷ್ಟ ಸಣ್ಣದ್ರಾಗಲ್ಲ ನಾವೇ ವಿಚಾರ ಸಣ್ಣದ ಐತಿ. ವಿಚಾರ ಸಣ್ಣದ, ಯಾಕ ಎಲ್ಲರ ಬಾಯಾಗ ಹಬ್ಬ ಐತಿ, ನನಗ್ ಹಬ್ಬ ಮಾಡಿದ್ದೆ ಅದು ಬಹುಮಾನ ನನಗೆ. ಅದ ಬಹುಮಾನ ನನಗೆ ಎಲ್ಲರ ಬಾಯಾಗ ಐತಿ. ಏನಪ್ಪ ಅಂತಂದ ಆಮೇಲೆ 5 ಗಂಟೆ ಮೇಲೆ 5 ಮೇಲೆ 6 ಗಂಟೆ ಆಗಕ್ ಬಂತು. ಅವಾಗ ಹೋಗಾಕತ್ತ ಅವತ್ತಿಂದ ಬಂಪರ್ ಬಹುಮಾನ ಅವತ್ತಕ್ಕೆ ಹೋಗಿದ್ರೆ. ಆ ಟೈಮ್ನಾಗ ಎಲ್ಲಾ ದೊಡ್ಡ ದೊಡ್ಡ ಹುಡುಗರು ಅಲ್ಲಿ ಏನ್ ಹಾಕಿದ್ರಲ್ಲ ಒಟ್ಟರು ಇದ್ರೆ ಅವ್ರು ಯಾವ್ದಾರ ಒಂದ್ ಹಾಕತ್ ಬಿಡುವಂತ ಅಲ್ಲಿ ಜನಾಯಕ ಆಮೇಲೆ ಅಗಡಿ ಈಶ್ವರಿ ಯಾವ ದೊಡ್ಡ ದೊಡ್ಡ ಹುಡುಗರು ಬರ್ಜೆ ಯಾವ ಬೈದ್ರಲ್ಲಿ ಪಿಪಿನೂ ಹಂಗ ಇರಿಸಿದ್ರು ಅವ್ರು. ನಮ್ದು ಏನ್ ಚಟ್ಟೆ ಬೇರೆ ಇರುತ್ತೆ, ಪಿಪಿ ಕೊಲ್ಲೆ ಬೇರೆ ಇರುತ್ತೆ. ಸ್ಪೀಡ್ ನಾಗ ಮಾಡ್ತಾರ ಎಲ್ಲಾರ್ಕಿಂತ ಸ್ಪೀಡ್ ಇತ್ತು, ಮತ್ತೆ ಬ್ಯಾಂಕ್ ಸ್ಪೀಡ್ ಬಲ್ಕ ಬರೋದು ಅದೊಂದು ಇತ್ತು. ಏನಿಲ್ಲ ನಾವ್ ಹಂಗ ಯಾರ್ದಕ್ಕದಂತ ನೋಡಕ್ ಹೋದಂಗ ಏನಿಲ್ಲ, ಅವ್ರು ಬೆಳ್ಳಗಟ್ಟಿ ದುರ್ಯೋಧನ 69 ಅಂತ ಕೂತಾರಣ. ಅವಾಗ ಶಾಕ್ ನನಗೆ ನಂದ ಹೋರಿ ಗೊತ್ತಾಗಲ್ಲ ನನಗೆ. ಸುಮ್ಮನೆ ಹಂಗ ಒಂಥರ ಗಡ ಬಡದಂಗ ನಿಂತ ನಾನು ಹಂಗ ಸುಮ್ನೆ ಏನ್ ಹರಡುವ ಒಟ್ಟು ಕಿಕ್ಕಡ ಅಲ್ಲಿ ನಮ್ ಕೊಟ್ಟ ಇದ್ದಾರೆ ಎಲ್ಲಾರು. ನಿಮ್ ಶಾಕ್ ಅಂದ್ರೆ ಈಗ ಬಾಳ ಸೋಲನ್ ಕಾಣ್ತೀರಿ, ಹಬ್ಬ ಮಾಡಂಗಿಲ್ಲ, ನನ್ನ ಒಂದ್ ಸರಿ ಪಿಪಿ ಹೊತ್ತು ಬಂದ್ರೆ ಸಾಕಂತ ಖುಷಿ ಇರ್ತದೆ. ಆ ಟೈಮ್ ಒಳಗೆ ನಿಮ್ ಬಂಪರ್ ಬಹುಮಾನ ಅಂತ ಕೂಗ್ತಾರೆ. ಈ ಬಂಪರ್ ಬಹುಮಾನ ಅಂತ ಯಾಕಂದ್ರೆ ಅದು ಇಲ್ಲಿ ಮಟ್ಟ ಹಬ್ಬ ಆಗ್ಲಿ ಗಾಡಕ್ ಹಾಕಿದ್ವಲ್ಲ, ಒಂದ್ ಫ್ಯಾನ್ ಅಲ್ಲ, ಒಂದ್ ಚರಿಗಿನ ತಂದಿಲ್ಲ ಅದು ಬಹುಮಾನ. ನೋವ ಕಂಡೈತಿ. ದೇವ್ರು ಬಸವಣ್ಣ ಹೆಂಗಪ್ಪ ಅಂತಂದ್ರ ಎಷ್ಟು ಕಷ್ಟ ಕೊಡ್ತಾನಲ್ಲ ಅಷ್ಟಕ್ಕೆ ಅದಕ್ಕೆ ಪ್ರತಿಫಲ ಕೊಟ್ಟತಾನ ಅನ್ನೋದು ಅದಕ್ಕ ಅಣ್ಣ. ಯಾಕಂದ್ರೆ ಒಂದ್ ಏನ ತರಲಿದ್ ಹೋರಿ ಒಮ್ಮಕ್ಲೆ ಬಂಪರ್ ಹೊಡಿತ ಅದು ನಿಯತ್ತಿಲ್ಲ ಅಣ್ಣ, ನಿಯತ್ತಿಲ್ಲ ಬಂಪರ್ ಅದ. ಹಂಗ ಸುಮ್ನೆ ಇವ್ರ ಪರ್ಸೆಂಟ್ ದುಡ್ಡಿಂದ ಅನ್ನಲ್ಲ ಅಣ್ಣ, ₹1 ಕೊಟ್ಟಿಲ್ಲ ಅಣ್ಣ. ಹಂಗ ಆ ಕೂಗಿದ್ರ ಅಣ್ಣ, ಕೂಗಿದ ತಕ್ಷಣ ನನಗೆ ಎಲ್ಲಾರು ಕಿಕ್ಕಿ ಹೊಡಿದ್ ಹರಡಕತ್ತಾರಣ. ನನಗೆ ಕಿಕ್ಕು ಹೊಡಿಬೇಕು ನಾನು ಸೋಲ್ದೇನಿಲ್ಲ, ಅಲ್ಲಿ ಇದ್ರ ಗೊತ್ತೈತಿ. ಅದ್ ಬಂದ ಇದು ಮಾಡ್ಬಿಟ್ಟು ಕಣ್ಣೀರ್ ಅಂತಾರ ಅಲ್ಲಿ ಯಾರು ಒಂದರವ ಬಾ ಅಂತ ಕರಿತಾರಣ. ಅಳಾಕತ್ತ ಅವ್ರ ಅಂತಾರ ಅಲ್ಲೋ ನಿಮ್ ನಾಪ್ನ ನೀ ಬಂಪರ್ ಕೂಗಿತ್ತು, ಬಂಪರ್ ಆಗೈತಿ, ಖುಷಿ ಪಟ್ಟು ಕಿಕ್ಕಿ ಹೊಡಿ ಅಳಾಕತ್ತಿ ಅಲ್ವ ಅಂತಂದೆ. ಅವ್ರಿಗೆ ಗೊತ್ತಿಲ್ಲ ನಾ ಏನ್ ಕಷ್ಟಪಟ್ಟಿರ್ತೀನಿ ಅನ್ನೋದು ನನಗೆ ಗೊತ್ತಿರತ್ತಿ. ಅದ್ ಈ ಲೆವೆಲ್ಗೆ ಆ ಬಸವನ್ ತೋರ್ಸ್ಯಾನ ಅಂತಂದ್ರೆ ಅದ್ರ ಸಲ ನಾ ಏನ್ ಅವತ್ತು ಅದ್ ಒಂದ್ ಏನೋ ಖುಷಿ ಅಣ್ಣ. ಅವತ್ ಮುಟ್ಟಂದಿಲ್ಲ ನಾವು ಅದು ಇದನ್ನ. ಯಾಕಂದ್ರೆ ನೀವತ್ತು ನಮ್ಗೇನು ಯಾವ್ದೋ ಒಂದ್ ಪ್ಯಾನ ಟಿವಿನ ಹೇಳ್ತಾರ ಅಂತ ಹೇಳಿ ಬಂಪರ್ ಕೂಗ್ಬಿಟ್ರಿ, ಅದು ನೀವತ್ತು ಪರಿಶ್ರಮ ಅಣ್ಣ. ಬಾಳ ಅಂದ್ರೆ ಬಾಳ ಖುಷಿ ಪಟ್ಟು ನಮ್ ಊರನ್ನ ಹುಡುಗರು ಒಟ್ಟರು ನಾವ್ ಹೆಂಗ ಆದ್ವ ಅಂದ್ರನ ಮೆರವಣಿಗೆ ಮಾಡಿದ್ವಿ ನಾವು. ಮೆರವಣಿಗೆ ಪೂರ್ ಮೆರವಣಿಗೆ ಮಾಡಿದ್ವಿ ಒಟ್ರು ಹಂಗ. ಎಲ್ಲಾರು ಮನಿ ಮಗ ಇದ್ದಂಗ ಅದ, ಮೆಳ್ಳಗಟ್ಟಿ ಮನಿ ಮಗ ಅದ. ಎಲ್ಲ ಪ್ರತಿಯೊಬ್ಬರು ಹಂಗ ಸಪೋರ್ಟ್ ಮಾಡ್ತಾರ. ಅದೇ ರೀತಿ ಮಾಡ್ತೀರಾ ಅಂದ್ರೆ ಈಗ ಕೆಲವೊಂದಿಷ್ಟು ಜನದಿಂದ ಈ ಕಡೆಯಿಂದ ಅದು ಡೈನಾಮಿಕ್ ಸ್ಟಾರ್ ಅಂತಾರೆ. ಡೈನಾಮಿಕ್ ಸ್ಟಾರ್ ಮೀನ್ಸ್ ಅಂದ್ರೆ ನೀವ್ ಇಟ್ಟಿದ್ದು ಡೈನಾಮಿಕ್ ಸ್ಟಾರ್ ಹೆಂಗ್ ಬಂತಂದ್ರೆ ಈಗ ನಮ್ ತಮ್ಮಾರ ಅದಾರ ಚಂದ್ರು ಮತ್ ಶರಣ ಮತ್ ಗುರು ಅನ್ನೋರು. ಅವ್ರು ಕುತ್ಕೊಂಡು ಏನಾರ ಒಂದ್ ಇದು ಮಾಡ್ಬೇಕಂತೇಳಿ ಅವ್ರ ಹುಡುಗರು ಅವ್ರ ಕಾಲೇಜ್ ಹುಡುಗರು ಅವರೆಲ್ಲ ಸೇರಿ ಅವ್ರು ಬಿರುದು ಕೊಟ್ಟಿದ್ದಾನ. ಅದು ಹುಡುಗರು ಬಿರುದು ಕೊಟ್ಟಿದ್ದ ಅಭಿಮಾನಿಗಳೇ ಅದೇ ನಮ್ ತಮ್ಮಾರ್ರೆ ಅವ್ರು ಬಿರುದು ಕೊಟ್ಟಿದ್ದ ಡೈನಾಮಿಕ್ ಸ್ಟಾರ್ ಅಂತಂದ್ರ ಅವ್ರೇ ಹೇಳಿದ್ ನನಗೆ. ಅದಕ್ಕೆ ರೋಷ ಎಲ್ಲ ಗತ್ತು ಏನೈತಂತ ಅದಕ್ಕೆ ಸಿಟ್ಟು ಎಲ್ಲ ಸೇರಿ ಒಂದ್ ಅದು ಡೈನಾಮಿಕ್ ಸ್ಟಾರ್ ಅಂತ ಏನೋ ಬರುತ್ತೆ. ಅದ್ರ ಸಲುವಾಗಿ ಆರ್ಸವ್ರೆ ಅದನ್ನ ಇಟ್ಟಿದ್ದ ನಾವು. ಅದನ್ನೆಲ್ಲ ನೋಡಿದವ್ರು ಅಂದ್ರೆ 7 ಬೀಳನ್ನ ಜೊತೆ ಇದ್ದವ್ರು ನೋಡಿದವ್ರು ಅದನ್ನೆಲ್ಲ ನೋಡಿ ಇಟ್ರೆ ಆಮೇಲೆ ಮಾರಿಂಬ್ರಕ್ ಹಾಕಿದ್ವಣ. ಮಾರಿಂಬ್ರ ನಮ್ಗೆ ಗೊತ್ತಿಲ್ಲ ಏನೋ ಫೋಟೋ ಬರುತ್ತೆ, ಫೋಟೋದಾಗ ಬರ್ಸ್ಕೊಂಡ್ ಬಿಡ್ರಂದ್ರ ಅವ್ರು. ಇದ್ರದೊಂದ್ ಫೋಟೋ ಅದನ್ನ ಗೊತ್ತೇ ಮಾರಿಂಬ್ರದ ಒಮ್ಮಕ್ಳು ಇವ್ರು ತೆಗ್ದಾಗ ಗೊತ್ತೈತಿ ನಮ್ ಫೋಟೋ. ಅದ ಫಸ್ಟ್ ಟೈಮ್ ಹೋರಿ ಫೋಟೋ ಇಂದ ಅಲ್ಲಿ ತೋರ್ಸಿದ್ರು ಮಾರಿಂಬ್ರದಾಗ. ಮಾರಿಂಬ್ರದಾಗ ಟಾಪ್ ಹಬ್ಬ ಮಾಡ್ತಾರೆ, ಯಾನೇ ಹಬ್ಬ ಅದ ನಮ್ಗೆ ಅಲ್ಲಿ ಪ್ರಥಮ ಬಂಪರ್ ಹಬ್ಬಕ್ಕಿಂತ ಪ್ರಥಮ ಅಲ್ಲಿ. ಯಾಕಂದ್ರೆ ನಾವು 3 ಬಂದ್ಬಿಟ್ಟಿದ್ವಿ. ಮತ್ ಅದು ಖುಷಿ ಕೊಟ್ಟ ಹಬ್ಬ. ಯಾಕಂದ್ರೆ ಅವರು ನಿಯತ್ತಿಲ್ಲ ಮಾಡ್ತಾರೆ ಮಾರಿಂಬ್ರದಾರ. ಅವತ್ತೇ ನಮ್ಗೆ ಬಹುಮಾನ ಕೊಟ್ರು, ಬಂಗಾರ ಹತ್ತಿ ಅವತ್ತ ಕೊಟ್ಟು ಕಳಿಸಿದ್ರಣ್ಣ. ಈಗ ಹಬ್ಬ ಮಾಡ್ತಾ ಹೋದಂಗ ನಾ ಆಗ್ಲೇ ಹೇಳಿದೆ, ಸಪೋರ್ಟ್ ಮಾಡೋರು ಇರ್ತಾರ, ಸ್ವಲ್ಪ ಹೇಟ್ ಮಾಡೋರು ಇರ್ತಾರ. ಅದು ಬೇರೆ ಪ್ರಾಬ್ಲಮ್. ಯಾರನ್ನ ನಾವ್ ಹೆಂಗ್ ಅಂತ ನಮ್ಗ್ ಬಿಟ್ಟಿದ್ದು. ಸೊ ನಿಮ್ಗೆ ಯಾವ ರೀತಿ ಈಗ ಒಂದು ಸೋಲನ್ ಕಾಣ್ತಿರ್ತೈತ್ರಿ, ಅವಾಗ ನಿಮ್ ಜೊತೆ ಇದ್ರ ಹುಡ್ರು ಅಥವಾ ಹಿಂಗ ಗೆದ್ದಿದ್ದ ಬಂದ್ರ ಅಂತ ಹಿಂಗ ಇಲ್ಲ ಸೋಲಿನ ಕೊಟ್ಟಾಗ್ಲೂ ಅದಾರ. ಆಮೇಲೆ ಹಂಗ ಒಷ್ಟ್ರು ಹಂಗ ನಾವ್ ಏನ್ ಸೋಲಿಂದ ಏನ್ ಗೆಲುವು ಮಾಡಕತ್ತವಲ್ಲ ನಾವ್ ಒಷ್ಟ್ರು ಒಂದಾದ್ವಿ. ಒಷ್ಟ್ರು ಎಲ್ಲದ್ರಾಗ ಒಷ್ಟ್ರು ಏನ್ ಆದ್ವಿಲ್ಲ, ಒಷ್ಟ್ರು ಒಂದದಿಂದ ಬಂದ್ಬಿಟ್ರು ನಾವು. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಎಷ್ಟ್ ಕಷ್ಟ ಪಡ್ತಾರ ಅನ್ನೋಂತ ಒಷ್ಟ್ರು ನೋಡ್ಯಾರ ಬಾಳ ನೋಡ್ರ. ಹಿಂಗಾಗಿ ಒಷ್ಟ್ರು ನಾವು ಕೂಡಿ ಎದ್ವಿ. ಎಲ್ಲರಿಗೂ ಗೊತ್ತೈತಿ ಬೆಳಗಟ್ಟಿ ಹುಡುಗರು ಅಂತಂದ್ರೆ ದುರ್ಯೋಧನ ಹುಡುಗರನ್ನಂತ ಅದೊಂದೇ ಹೆಮ್ಮೆ ನಮ್ಗೆ. ಏನಪ್ಪಾ ಅಣ್ಣ ಬೆಳ್ಳಗಟ್ಟಿ ಅನ್ನೋ ಹೆಸರು ಇಡೀ ಹೋರಿ ಹಬ್ಬಕ್ಕೆ ಇನ್ನೂ ಗೊತ್ತಾಗ್ಬೇಕು, ಅದೊಂದು ಆಸೆ. ಈಗ ಕೆಲವೊಂದಿಷ್ಟು ಈಗ ಹೆಸರಾಗೈತಪ್ಪ ಅಂತಂದ್ರ ಈಗ ಗುರುತಿಸರ್ ಕಾಮನ್. ಸೊ ಈಗ ನೀವು ಅವಾಗ ಇನ್ನೂ ಹೆಸರು ಮಾಡಿರ್ಲಿಲ್ಲ,
ಈಗ ಇನ್ನು ಹೋರಿ ಈಗ ಒಂದು ಚಟ್ಟ ಬೇರೆ ನಿಮ್ದು ಪಿಪಿನ ಬೇರೆ ಅಂತ ಹೇಳಿದ್ರಿ. ಹೌದು. ಅವಾಗಿದ್ದಾಗ ನೀವ್ ಇನ್ನೂ ಹೆಸರು ಮಾಡಿಲ್ಲ, ಇನ್ನು ಹಬ್ಬಗಳನ್ನ ಮಾಡತ್ತಿಲ್ಲ, ಇನ್ನು ಕಾನ್ಫಿಡೆನ್ಸ್ ಬಂದಿಲ್ಲ ನಿಮ್ಗ ಈ ತರ ಆ ತರ ಯಾವಾಗ ಯಾರಾದ್ರೂ ದೊಡ್ಡ ದೊಡ್ಡ ಹೋರಿಗೆ ಸಪೋರ್ಟ್ ಮಾಡಿದ್ರ ನಿಮ್ಗೆ? ದೊಡ್ಡ ದೊಡ್ಡವ್ರ ಯಾರು ಸಪೋರ್ಟ್ ಬಂದಿದ್ರು ನಾವು ಯಾರ್ಯಾರು ಇಲ್ಲ. ಹುಡುಗರು ಸಪೋರ್ಟ್ ಮಾಡ್ರ ನಮ್ಮ ದೋಸ್ತರು, ನಮ್ಮ ನಾ ಹೇಳ ಕೂಲಿದ ವಿಜಯ ಅನ್ನೋ ಹುಡುಗ ನಮ್ಮ ತಮ್ಮ, ಅವ ಮಾರಿಮುಂದ ಸಂತೋಷ ಅನ್ನವ, ಆಮೇಲೆ ನಮ್ಮ ದೇವ್ ಅಷ್ಟು ನಮ್ಮ ಏನ ನಾವ್ ಇಲ್ಲದವಲ್ಲ ನಾವ್ ಅಷ್ಟ್ರು ಬಾಳ ಸಪೋರ್ಟ್. ಯಾರು ದೊಡ್ಡ ದೊಡ್ಡ ಹೋರಿಗೆ ಒಬ್ಬರು ಪರಿಚಯ ಇಲ್ಲ ನಾನು ಈಗೂ ಸತಿಗೆ ನನಗೆ ಪರಿಚಯ ಇಲ್ಲ, ಯಾರಿಗೂ ಪರಿಚಯ ಇಲ್ಲ. ಸರಿ ಸರಿ. ಈಗ ನಿಮ್ ಹೋರಿಗಳನ್ನ ದೊಡ್ಡ ಹೋರಿಗಳ ಸಾಲಿನಾಗ ಇಟ್ಟು ನೋಡಾತಾರ ಜನ, ಯಾಕಂದ್ರೆ ಈಗ ಗುರುತಿಸಿಲ್ಲ ಅಂತ ನೀವು ಹೇಳಿದ್ರಿ. ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ, ಓಕೆ ಅವ್ರ ವೈಯಕ್ತಿಕ ನಮ್ಮ ಹೋರಿ ಇಂದ ನಮ್ಮನ್ನ ಗುರುತಿಸ್ತಾರ. ಸೊ ಅದ್ ನಮ್ ಪರ್ಸನಲ್ ನಮ್ ಖುಷಿ ಆಗ್ತೈತಿ ಅವತ್ರಿ. ಅಂದ್ರೆ ಈಗ ಅವ್ರು ದೊಡ್ಡ ದೊಡ್ಡ ಹೋರಿ ಗುರುತಿಸತ್ತಿಲ್ಲ, ದೊಡ್ಡ ಹೋರಿಗಳ ಸಾಲೊಳಗ ನಿಮ್ ಹೋರಿ ನೋಡಾತ, ನಿಮ್ಗೆ ಹೆಂಗ ಅನಿಸ್ತೈತಿ? ಅದಾಗ ಹೇಳಕ್ ಬರ್ತೀನಿ. ಅದ ಕಲ್ವಾಳ ಹಬ್ಬದಾಗ ಅಣ್ಣ ಅಂದ ಹೋರಿ ಹೆಸರು ಹೇಳಂಗಿಲ್ಲ ನಾನು. ಆ ಹೋರಿ ಕೊಟ್ಟಾಗ ನಾವ್ ಒಂದು ಫೋಟೋ ಹುಡ್ಕೋಬೇಕಿತ್ತು ನಮ್ಮ ಹೋರಿ ಅಲ್ಲಿ ಪಾಳೆ ಕಸದಲ್ಲಿ. ಸರಿ, ಹೋರಿಗೆ ಕೊಳಿಲಣ ಅದ ಹಬ್ಬದಾಗ ಬಂಪರ್ ಹೊಡಿತದೆ. ಸರಿ ಸರಿ ಸರಿ. ಅವ್ರಿಗೆ ಬಂಪರ್ ಹೊಡಿಲಿಲ್ಲ, ನೀವ್ ಬಂಪರ್ ಹೊಡೆದ್ರಿ ಅಲ್ಲಿ. ಐಟಮ್ ಅಂದ್ರೆ ಅಣ್ಣ ಅದು ನಮ್ಮೂರದ ನಮ್ಮೂರದ ತಗೊಂಡು ಹೋಗಿ ಏನ್ ಮಾಡುತ್ತೆ ಅದ್ರ ಹಾವು ಎಲ್ಲ ಗೊತ್ತೈತಿ ನಮ್ಗೆ. ನಾವೇ ಏನ ಸ್ವಲ್ಪ ಯಾಕಂದ್ರೆ ನಮ್ದನ್ನಂತದ್ ಇರುತ್ತಲ್ಲ ನಮ್ಮ ಪ್ಲಾಟಿಂದ ಅದ ಕೊಟ್ಟಿತ್ತೆ, ಅದಕ್ಕಂತ ಅಂತಂದ್ರೆ ಅವ್ರು ಹೊಡಿತಿಲ್ಲ. ನಾವ್ ಬೇಜಾರಾಗ್ಲಿಲ್ಲ ಬಿಡ, ನಾವು ಅವಾಗ ಹಬ್ಬ ಮಾಡಿ ಅವ್ರು ಕೊಟ್ಟಾಗಂತ ಅಂತಂದ್ರೆ ಸುಮ್ಮನಾದ್ವಿ. ಆಮೇಲೆ ಈಗ ಏನಾಗತ್ತೆ ಅಣ್ಣ, ಪ್ರತಿ ಒಬ್ಬರಿಗೆ ನಮ್ ಹೋರಿ ಏನಪ್ಪ ದುರ್ಯೋಧನ ಅಂತದ್ ಪ್ರತಿ ಒಬ್ಬರು ಮಾಲಕರಿಗೆ ಗೊತ್ತೈತೆ ಅಣ್ಣ. ಹೋರಿ ಏನ್ ದೊಡ್ಡ ದೊಡ್ಡ ಹೋರಿ ಕಟ್ಟರಲ್ಲ, ಪ್ರತಿ ಒಬ್ಬರಿಗೂ ಕೊಟ್ಟಂಗ ಹಬ್ಬ ಮಾಡಕತ್ತಿ. ಈಗ ದೊಡ್ಡ ದೊಡ್ಡ ಹೋರಿಗಳು ಟಕ್ಕರ್ ಕೊಟ್ಟು ಹಬ್ಬ ಮಾಡೋದು, ಟಕ್ಕರ್ ಕೊಡದೈತಣ್ಣ. ನಾವು ಟಕ್ಕರ್ ಕೊಡೋದಿಲ್ಲ, ನಮ್ ಹೋರಿನ ಅವ್ರಿಗೆ ಟಕ್ಕರ್ ಕೊಡಾಗತ್ತೆ ಅಷ್ಟೇ. ಈಗ ದೊಡ್ಡ ದೊಡ್ಡ ಹೋರಿಗಳು ಗುರುತಿಸೋದಾಯ್ತು, ಅವ್ರ ಹೋರಿಗ ಸಾಲ ಗುರುತಿಸ್ತಾರ, ಅದಾಯ್ತು. ಈಗ ನಿಮ್ದು ಅಂತ ಒಂದು ಬ್ರ್ಯಾಂಡ್ ಸೃಷ್ಟಿ ಆಗ್ತೈತಿ. ಬ್ರ್ಯಾಂಡ್ ಸೃಷ್ಟಿ ಆದಾಗ ಈಗ ಹೊರಗಡೆ ಹೋದಾಗ ಜನ ಗುರ್ತಿಡ್ತಾರ, ದುರ್ಯೋಧನ ಹುಡ್ರು ನೀವ್ ಹೇಳಿದ್ರಾಗ್ಲೆ ಮೆಳ್ಳಗಟ್ಟಿ ಅಂತ ದುರ್ಯೋಧನ. ಅದು ಯಾವ ರೀತಿ ರೀ? ಅಂದ್ರೆ ಈಗ ನೀವು ಸೋಲನ್ನ ಕಂಡಿರ್ತೀರಿ. ಅಂದ್ರೆ ಸೋಲು ಅಂತಂದ್ರೆ ನಾ ಹೇಳಿದೆ ಆಗ್ಲೇ ನಿಮ್ ಹೋರಿಯಿಂದ ನೋವು ಅನುಭವಿಸಿದ್ದು, ಅದು ನಾನು ಸೋಲು ಅಂತ ಮೆನ್ಷನ್ ಮಾಡಿದೆ. ಈಗ ಅದು ನೋವು ಯಾವಾಗ ಕಮ್ಮಿ ಆತ್ರಿ? ಅಂದ್ರೆ ಈಗ ಏನ್ ನೀವು ಹಿಂಜರಿ ಆತ್ಕೊಂತ ಹೋರಿ ನಮಗ ನುಗ್ ಮಾಡಾತ್ಕಂತು ಅದ್ ಯಾವಾಗಿಂದ ನಿಮ್ಗೆ ಅಂದ್ರೆ ಇಲ್ಲಪ್ಪ ನಮಗ್ ಕ್ಲಿಯರ್ ಆದ ಇದರಿಂದ ಅಂತ ನಿಮ್ಗ ಅಂದ್ರೆ ಕಲಿವಾಳ ಹಬ್ಬ ಬಂಪರ್ ಹೊಡೆದಾಗ ಕ್ಲಿಯರ್ ಆಯ್ತು, ಅದಕ್ಕಿಂತ ಮುಂಚೆ ಕ್ಲಿಯರ್ ಆಗ ಕಲಿವಾಳ ಹಬ್ಬ ಯಾವಾಗ ಬಂಪರ್ ಹೊಡಿತಾನ ಅವಾಗ ನಾ ಅನ್ಕೊಂಡೆ ನಾನು, ನಾವೇನ್ 2 ವರ್ಷ ಏನು ಕಷ್ಟಪಟ್ಟಿದ್ದ ನಮ್ ಏನೋ ಮಾಡೋದು ಮಾಡಿತ್ತಲ್ಲ ಅದು ಎಷ್ಟು ಕಷ್ಟಪಟ್ಟಿತ್ತಲ್ಲ, ಹೆಂಗ್ ಬಾಳ ಸೊಸೈತನ ಅದ ಆರಾಮಿಲ್ದಂಗ ಆಗೋದು, ಈ ಮಕ್ಕಂದ್ರೆ ಯಾಕೆ ಬರ್ತಿಲ್ಲ ಎಲ್ಲಾ ಅದ ಸೊಸೈತಿ. ಅದನ್ನ ಅವತ್ತ ಬಸವಣ್ಣ ಪರಿಹರಿಸಿದ. ಅವತ್ತಿಂದ ನಾವು ಅದಕ್ಕೆ ಅದು ಹಂಗ ನೋಡ್ಕೊಳಕತ್ತೈತಿ, ನಾವು ಅದನ್ನ ಹಂಗ ನೋಡ್ಕೊಳಕತ್ತೀವಿ. ಅವತ್ತು ಎಲ್ಲ ಪರಿಹಾರ ಆತ. ಅವತ್ತಿಗೆ ಕಲಿವಾಳ ಹಬ್ಬಕ್ಕ ಪರಿಹಾರ, ಕಲಿವಾಳ ಹಬ್ಬಕ್ಕೆ ಪರಿಹಾರ ಆತ. ಮತ್ತೆ ಅವ್ರು ಅಂದ್ರೆ ಈಗ ಅದೊಂದ್ ಹಬ್ಬ ನೀವ್ ಹೇಳಿದ್ರಿ ಬಂಪರ್ ಆಯ್ತು ಅಂತೇಳಿ, ನೆಕ್ಸ್ಟ್ ಸಾಲ ಯಾವ ಮಾಡಿದ್ರಿ ನೆಕ್ಸ್ಟ್ ಈಗ ಹಬ್ಬಗಳಂದ್ರೆ? ಆಮೇಲೆ ಮಾರಿಮುಂದ ಮಾಡಿದ್ವಣ, ಮಾರಿಮುಂದಾಗ ಅಲ್ಲಿ ಪ್ರಥಮ ಆತ. ಆಮೇಲೆ ಆಗಿಂದ ಸಿಗ್ಗಾಂವ್ ಹಬ್ಬಣ, ಸಿಗ್ಗಾಂವ್ ಹಬ್ಬಕ್ಕ ಹಾಕಿದ್ವಣ. ಅಲ್ಲಿ 2 ರೌಂಡ್ ಬಿಟ್ವಿ, 3ನೇ ರೌಂಡ್ ಅದಕ್ಕೆ 2ನೇ ರೌಂಡಿಗೆ ಇದು ಬಿಡ್ಬಿಡ್ತೆ, ಹೊರ ಬಿಡ್ಬಿಡ್ತೆ. ಒಂದು 8 ರಿಂದ 10 ಕಿಲೋಮೀಟರ್ ಓಡಾಡತ್ತೆ. ಪಿತಿಕೋಲ್ ತಗೊಂಡ ಒಟ್ಟಲ್ಲಿ ಹಾಯಕ್ ಬರೋದು ಬಾಳ ಜಾಸ್ತಿ ಇತ್ತನ ಅದ. ಅವಾಗ ಎಲ್ಲಾ ಹಾಯಕತ್ತಾಗ ಏನೆಲ್ಲಾ ಹೊಳ್ಳಿ ಹಿಡ್ಕೊಂಬಂದ್ವಣ. ಹಿಡ್ಕೊಂಬಂದಕ್ಕೆ ಎಸೋಬೇಕ ಹುಡುಗರು ಏನ್ ಮಾಡ್ಬಿಟ್ರು, ಕಾಲ್ ಇದ್ರಾಗ ಟಾಟಾ ಎಸಿಯಾಗ ಹಿಂದೆ ಕಾಲ್ ಸಿಕ್ಕಂದ್ರೆ ಎಲ್ಲಾ ರಗತ ಗೀಗತ ಎಲ್ಲಾ ಬಂದ್ಬಿಟ್ಟಿತ್ತು, ನೋವಾಗ್ಬಿಟ್ಟಿತ್ತು. ಅಂತದ್ರಾಗ 3ನೇ ರೌಂಡ್ ಬಿಟ್ವಣ. 3ನೇ ರೌಂಡ್ ಬಿಟ್ಟಾಗ ಒಮ್ಮಕ್ಕಲ್ಲಿ ಬರಾಕ್ತಾನ ಹೋರಿ ಬರಾಕ್ತ ಒಮ್ಮಕ್ಳು ಸರ್ದು ಹಂಗ ಏಕದಮ್ ಮನುಷ್ಯರಿಗೆ ಹೋಗಿ ಪರಿಶ್ಯಾಗ ಹೊಡ್ಯಾಕತ್ಬಿಡ್ತೆ. ಹೊಡ್ಯಾಕತ್ಕಣ ಹೋಗಿ ಬಿದ್ದು ಎತ್ತತೆ. ಬಿದ್ದು ಎದ್ದಾಗ ಈಗ ಬಿದ್ದು ಎದ್ದೈತಂತಂದ್ರೆ ಎಲ್ಲಾರ ಹಿಡ್ಯಾಕ್ ಬರ್ತಾರ. ಹಿಡ್ಯಾಕ್ ಬಂದಾಗ ಹೇಳ್ತೇನೆ ಅಣ್ಣ, ಎಂತ ದಿವಾಳಿ ಅಂತಂದು ಇಡೀ ಪರಿಸರ ಈಗೂ ಸಿಗ್ಗಾಂವ್ ಹಬ್ಬ ಇದಾಗ ಯಾರು ನೋವು ತಿಂದಾರಲ್ಲ ಅವ್ರು ಅಷ್ಟೇ ನೆನೆಸ್ತಾರ. ಒಂದಿಷ್ಟು ಮಂದಿಗೆ ಏನ್ ಹೇಳಕತ್ತಾರ ಅಂತಂದ್ರ ಮೆಳಾಟ ದುರ್ಯೋಧನ ಹೋರಿ ಅವ ಅಂತಾರಂತ. ಅಂದ್ರೆ ಯಾರ್ಯಾರು ಹೊರ ತಿಂದಾರಲ್ಲ ಅವ್ರ ನಕಲಿ ಮಾಡ್ತಾರಂತೆ. ಅವ್ರಿಗೆ ಆತರ ಹೊರಸೆ ತಿಂದಾರ ಅವ್ರಿಗೆ ಅಷ್ಟು ಖುಷಿ ಪಡ್ರಣ. ಹೌದಾ ಹೋರಿ ಅಂದ್ರೆ ನಿಮ್ದ ನೋಡಿ ಹೊರತಾ ತಿಂದಿದ್ದಕ್ಕೆ ಕೆಲವೊಂದ್ ಜನ ಅದಕ್ಕೆ ದುರ್ಯೋಧನ ಹುಡ್ರಿ ಇವ್ರು ದುರ್ಯೋಧನ ಪೈವ ಅಂತಂದ ಅಷ್ಟು ಫೇಮಸ್. ಅವ್ರವ್ರ ಹುಡುಗರು ಅವ್ರು ಒಂದ್ಸಲಿ ನೋಡಕ್ ಬಂದಿದ್ರು. ಅವ್ರು ಹೇಳಿದೆ ಅಣ್ಣ ನಮ್ ಹುಡುಗ ಹಿಂಗೆ ಹೇಳಿ ಇದು ಮಾಡ್ತೀವಿ ನಕಲಿ ಮಾಡ್ತೀವಿ ಅಂತ. ಅದ್ ಹೊಡೆದ ಹಂಗ ಹೊಡಿತಾನ, ಪಿಕ್ಚರ್ ಹೊಡಿತಾರಲ್ಲ ಹಂಗ ಹೊಡೆದ್ ಹಂಗ ಜರ್ಕಂತ ಹೋಗ್ಯಾರ ಇಬ್ರು. ಆ ವಿಡಿಯೋ ಐತಿ. ಅಲ್ಲಿ ಏನಂದ್ರೆ ಕಮಿಟರ್ಗೆ ಅದ ಫಸ್ಟ್ ಟೈಮ್ ಇಟ್ಟಿದ್ರು ಸಿಗ್ಗಾಂವ್ದವ್ರು. ಅವ್ ಗೊತ್ತಿಲ್ಲ ಬಿದ್ದು ಹೋರಿನ ಅದು ರೌಂಡ್ ಅಲ್ಲ ಅಂತ, ಅವತ್ತು ರೌಂಡ್ ಅಂತ ಹೋಗಿದ್ರೆ. ಆದ್ರೆ ಇದು ಕೊಟ್ಟಿಲ್ಲ, ಅದ ಏನೇ ಕೊಬ್ಬರಿ ಕೊಟ್ಟಿಲ್ಲ. ಎಷ್ಟು ನುಗ್ಗಿತ್ತು ಹೊಳ್ಳಿ ತಿರುಗಾಡಿತಿ, ಕೊಬ್ಬರಿ ಕೊಟ್ಟಿಲ್ಲ. ಆಮೇಲೆ ಪಿಪಿಕೋಲ್ ಹೋಗಿ ಸಾರ್ವಜನಿಕ ಸಿಕ್ಕಂಡೈತಿ, ಬಹಳ ಸಮಸ್ಯೆ ಆಯ್ತ ಅಲ್ಲಿ. ಅಲ್ಲಿಂದ ಬರ್ತೇವಣ್ಣ ಹೋರಿ ಹೇರಿಕೊಂಡ್ ಬಂದಿಂದಣ್ಣ ಇಲ್ಲೇ ತಲುಪಿಸಿದ್ವಿ. ಹೋರಿ ಮ್ಯಾಚ್ ಹಾಕೋಲ್ದು, ಮ್ಯಾಕ್ ಹೇಳತ್ತಿಲ್ಲ ಹೋರಿ ಟಾಟಾ ಎಸಿಂದ ಮ್ಯಾಕ್ ಕೇಳವಲ್ದಣ. ಹೋರಿ ಈ ನಮ್ಮನೆ ಇದ್ದಿದ್ದು ಇಷ್ಟ ಆಗೈತಣ ಹೋರಿ.
ಇಷ್ಟ ಏನ್ ನಮಗೆ ಕಣ್ಣ ನೀರ್ ಆಲ್ರೆಡಿ ಹೊಂಟ್ ಬಿಟ್ಟವಣ ಏನಪ್ಪ ಈ ತರ ಸಮಸ್ಯೆ ಆತಲ್ಲ ಅಂತೇಳಿ ನಾವು ನಿಕ್ಕಿ ಒಟ್ಟರು ನಾವು ಸೇರಿ ಒಂದ್ ತಾಸು ಗುದ್ದಾಡಿವಣ ಹೋರಿ ಹಬ್ಸಕ್ಕೆ ಹೋರಿ ಹಬ್ಸಕ್ಕೆ ಹೋರಿ ಹೇಳ್ಬಲ್ದು ಸರಿ ಹಂಗ ಅಡ್ಗೆಲ್ ಹೋಗ್ಕೋಣ ಏನ ಒಂದ್ 20-30 ವರ್ಷದ ಹಳಿ ಎತ್ತನ ನಾವ್ ಯಾವಾಗ ಹೋಗಬೇಕಾದ್ರು ದೇವ್ ಬಸವಣ್ಣಗ ಹೋಗ್ತೇವಿ ಬರಬೇಕಾದ್ರೆ ಬಸವಣ್ಣಗ ಹೋಗಿ ಬರ್ತೇವಿ ಯಾಕಂದ್ರ ಅಂತದ್ರಾಗ ಎತ್ತ ಹಗ್ಗ ಹಾಕ್ಯಣ ಇದ್ರದ್ದು ಆರಾಮಿಲ್ದ ಇದು ಹೇಳ್ತಾರಲ್ಲ ಹಗ್ಗ ಹಾಕಿ ತಲೆಗಿಸಿದ್ವಿ ಮತ್ತ ಹಿಂಗ್ ಹಿಡಿದ್ ಎತ್ತೇವಣ ಎತ್ತಿ ಬಂದ್ವಿ ದೇವ್ರಿಗೆ ಹೊಂಟೇವಿ ಈಟಾಗೈತಣ ಹಳೆ ಎತ್ತಣ ಅನ್ಬೇಕು ಆಧಾರ ಹೋಗಿ ಬಂತಣ ಅವತ್ತು ಹೋರಿ ಮಕ್ಕಂಡಿಲ್ಲ ಒಂದ್ ನೀರ್ ಕೊಡ್ಲಿಲ್ಲ ಒಂದ್ ಏನಿಲ್ಲ ಅಷ್ಟ ಮತ್ತ ಅವತ್ತು ಹಂಗ ಆತದಕ್ಕೆ ನಾವ್ ಏನಂತಂದ್ವಿ ಏನೆಲ್ಲ ಪರಿಹಾರ ಹಾಕ್ಬಿಡಪ್ಪ ಅಂತಂದ ಅವ ಅನ್ಕಂಡೆ ನಾನು ಒಂದು ಡಿಸಿಷನ್ ತಗೊಂಡೋಣ ನಾವು ಯಾರಿಗಿ ಕೆಟ್ಟಿದ್ ಬಿಸಿಲ್ಲ ಯಾರಿಗ ಏನ್ ಮಾಡಿಲ್ಲ ಈ ತರ ಬರಕತ್ತಪ್ಪ ಅಂತಂದ್ ಎಲ್ಲಾ ಬಸವಣ್ಣಗ ಎಲ್ಲ ಅವನ ಮೇಲೆ ಹಾಕಿ ನೋಡಪ್ಪ ನಮ್ಗಂತ್ರ ಕೆಟ್ಟದ್ ಮಾಡಕ್ ಬಂದಾರಪ್ಪ ಅಂತ ಅವ್ರನ್ನ ಅಲ್ಲಿಂದ ಆಚರಣೆ ಇಡ ಕೆಟ್ಟದ್ ಬಂದಾರಂತ ನೋಡಾಕ ಅವ್ರನ್ನ ಇಲ್ಲಿ ಬಂದ್ಬಿಟ್ಟು ಒಳ್ಳೆಯವ್ರ ಮಾಡಿ ಇದ್ರ ಮುಟ್ಟ್ಯಾರಪ್ಪ ಅಂತಂದ್ರೆ ಒಳ್ಳೆಯವ್ರ ಮಾಡಿ ಆ ತರ ದೇವ್ರಂತ ಬೇಡ್ಕೊಂಡ್ವಿ ಎಲ್ಲ ಮತ್ತೆ ಏನೇನ್ ಮಾಡ್ಬೇಕು ನಾವು ಅದನ್ನ ಕಟ್ನಿಟ್ಟಾಗಿ ಮಾಡ್ಕೊಂಡ್ವಿ ಮತ್ತೆ ಚಲೋತ್ನಾಗ ಹಬ್ಬ ಮಾಡ್ಕೊಂತ ಅಂದ್ರೆ ಈಗ ಇದು ಗಾಡ ಹೋರಿಯಿಂದ ಹಿಡಿದು ಹೋರಿ ಹಬ್ಬದ ಹೋರಿ ಬಂತು ಈಗ ಅದು ಗಾಡ ಹೋರಿ ಒಳಗ ನನಗನ್ಸ ಮಟ್ಟಿಗೆ ಅದು ಗೊತ್ತಿಲ್ಲ ಅದು ಹೆಸರು ಉಟ್ಕೊಂಡಿದ್ ಹೆಂಗ್ರಿ ಹಿಂಗ ದುರ್ಯೋಧನ ಅಂತ ಹೇಳ್ಬೇಕಂತ ದುರ್ಯೋಧನ ಯಾಕಂತಂದ್ರೆ ನಾವು ಪಕ್ಕ ಡಿ ಬಾಸ್ ಅಭಿಮಾನಿಗಳು ಅಷ್ಟ್ರೆ ಸರಿ ಹಂಗಾದಾಗ ಕುರುಕ್ಷೇತ್ರ ಪಿಕ್ಚರ್ ರಿಲೀಸ್ ಆದ ಅದು ದುರ್ಯೋಧನ ಅವತಾರ ಇತ್ತಲ್ಲ ಅದಕ್ಕ ಸ್ವಲ್ಪ ಇದು ಯಾಸಿ ಪಾಸಿ ಭರ್ಜರಿ ಇದು ಮಾಡೋದಕ್ಕೆ ಬಾ ಅದ್ರ ಸಲುವಾಗಿ ನಾವು ಗತ್ ದಿನ ಆಗಿರೋದಲ್ಲ ಅದ್ರ ಸಲುವಾಗಿ ದುರ್ಯೋಧನ ಅನ್ನಂತ ಹೆಸರಿಡೋಣ ಅಂತ ಬಂತದ ಹಂಗಾಗಿ ದುರ್ಯೋಧನ ಅಂತ ಅಂದ್ರೆ ನೀವು ಸಾಂಗತ್ಯದೆ ಇದು ಇನ್ನು ಹಬ್ಬ ಮಾಡಿದ್ದೆಲ್ಲ ಏನಿಲ್ಲ ಅವಾಗ ನಾವು ಸ್ವಲ್ಪ ಅದು ಇದ್ರ ಗಾಂಭೀರ್ಯಕ್ಕೆ ಅದಕ್ಕೆ ಅದ್ರ ಗಾಂಭೀರ್ಯಕ್ಕೆ ಅವಾಗ ಅಂದ್ರೆ ಹೆಸರು ಮಾಡಕ್ಕಿಂತ ಮುಂಚೆ ದುರ್ಯೋಧನ ಆಮೇಲೆ ಈಗ ಹೋರಿ ಹಬ್ಬದೊಳಗೆ ದುರ್ಯೋಧನ ಅಂತ ಹೋರಿ ಹಬ್ಬದ ಮೆಳ್ಳಗಟ್ಟಿಯ ದುರ್ಯೋಧನ ಈಗ ಸರಿ ಬ್ರೋ ಆತರ ಆಗ್ತತಿ ನೀವು ಕೆಲವೊಂದಿಷ್ಟು ನೋಡ್ತೀರಿ ಈಗ ಕೆಲವೊಂದಿಷ್ಟು ಹೋರಿಗಳ ಮಾಲಕರು ಅಥವಾ ಹೋರಿಗಳನ್ನ ನೋಡಿದಾಗ ಅದ್ರ ಅಭಿಮಾನಿಗಳಾತು ಈಗ ಚಾಲೆಂಜಿಂಗ್ ಹಬ್ಬ ಅಂತ ಮಾಡ್ತಾರ ಕಾಂಪಿಟೇಷನ್ ಅಂತ ಮಾಡ್ತಾರ ನೀವ್ ಆತರ ಮಾಡಿದ್ರ ಅಂತ ನಾವು ಚಾಲೆಂಜ್ ಕಾಂಪಿಟೇಷನ್ ಅಂತಂದ್ರೆ ಅಲ್ಲಿ ಹೋಗಿಂದ ಯಾವ ಹೋರಿ ಬರ್ತಾವಲ್ಲ ಅವ್ರ ಒಟ್ಟರು ನಮ್ಗೆ ಆ ಹೋರಿ ಭಯಂಕರ ಸ್ಪೀಡ್ ಐತಿ ಬಲ್ಕ ಬರ್ತೈತಿ ಹೋರಿ ಅದಕ್ಕೆ ಅದೇನ್ರ ಪರಿಚಯ 2-3 ಸಲ ದಾಡೈತೆ ಅಂದ್ರೆ ಪಕ್ಕ ಅದ ಪಂಪರ್ ಹೊಕೊಂಡ್ ಹೋಗ್ತಾರ ಅವ್ರಿ ಯಾಕಂದ್ರೆ ಹೋರಿ ಮ್ಯಾಲ ಬರೋರ ಇಲ್ಲಿವರೆಗೂ ನಾವು ಫಿಕ್ಸಿಂಗ್ ಎಲ್ಲರಿಗೂ ಗೊತ್ತಾಗ್ಬಿಡ್ತಾನ ನಾವ್ ಯಾರಿಗೆ ಫಿಕ್ಸಿಂಗ್ ಮಾಡಂಗಿಲ್ಲ ಅನ್ನೋದು ಗೊತ್ತೈತಿ ಅವಂಗ $1 ಕೊಡಂಗಿಲ್ಲ ಅನ್ನೋದು ಗೊತ್ತೈತಿ ಎಲ್ಲರಿಗೂ ಗೊತ್ತಾಗ್ಬಿಡೈತಿ ನಿಯತ್ತಲ್ಲಿ ಕೊಟ್ರ ಅದಕ್ಕ ಕೊಡ್ತಾರ ಅದಕ್ಕಿಂತ ನಾವು ಜಾಸ್ತಿ ಆತರ ನಮ್ಗೆ ಹಂಗ್ ಕಾಂಪಿಟೇಷನ್ ಅಂದ್ರೆ ನಿಮ್ ಪ್ರಕಾರ ಅವ್ರು ಅಂದ್ರೆ ಹೋರಿಗಳಿಗೆ ಹೋರಿ ಕಂಪೇರ್ ಮಾಡ್ಕೊಂತಾರ ಅದ ಕಾಂಪಿಟೇಷನ್ ಸರಿ ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ದೊಡ್ಡ ಹೋರಿ ಯಾರು ನನಗೆ ಪರಿಚಯ ಇಲ್ರಿ ಇಲ್ಲ ಅಂತ ಇದೆಲ್ಲದರ ನಡುವೆ ನಾವು ಕೆಲವೊಂದಿಷ್ಟು ವಿಡಿಯೋ ನೋಡ್ತೇವ್ರಿ ಅದು ತಮಿಳ್ನಾಡ್ದು ಈಗ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡ್ತೇವಿ ವೈರಲ್ ಆಗಿದ್ ನೋಡ್ತೀವಿ ಟಾಪ್ ಟ್ರೆಂಡಿಂಗ್ ಒಳಗೆ ಬಂದಿದ್ದು ನೋಡ್ತೇವಿ ಈಗ ನಾವು ಕರ್ನಾಟಕ ಹೊರತುಪಡಿಸಿ ತಮಿಳ್ನಾಡು ಒಳಗೂ ಈ ದುರ್ಯೋಧನ ಹವಾ ನೋಡ್ತೀವಿ ನಾವು ನೋಡಿದಂಗೆ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಕರ್ನಾಟಕದ ಹೆಸರಾಂತ ಹೋರಿಗಳು ಬಹಳಷ್ಟು ಹೋರಿಗಳು ಹೋಗಿ ತಮಿಳ್ನಾಡಿನಾಗ ಈಗ ಕರ್ನಾಟಕದ ಹೆಸರು ಹೊತ್ತು ತಮಿಳ್ನಾಡಾಗ ಯಾರೋ ಗೊತ್ತಿದ್ದರ ಪರಿಚಯದಿಂದನೋ ಅಥವಾ ತಮಿಳ್ನಾಡು ಹಬ್ಬದಾಗ ಹೆಸರು ಮಾಡಿ ಒಂದು ಕೀರ್ತಿ ತಂದು ಕೊಡ್ತಾವು ಅದೊಂದು ಖುಷಿ ಪಡೋ ವಿಚಾರ ಈಗ ನೀವ್ ಹೇಳಿದ್ರಿ ನಮ್ಗೇನ್ ಡೌಟ್ ನಮ್ಗೇನ್ ಬಂತಪ್ಪ ಅಂತಂದ್ರೆ ನೀವ್ ಆಗ್ಲೇ ಹೇಳಿದ್ರಿ ಅಂದ್ರೆ ನಾವು ಇಲ್ಲಣ್ಣ ನಮ್ದು ಹೋರಿ ನಮ್ಮ ಮನ್ಯಾಗ ಹುಟ್ಟಿದಂಗ ಹೋರಿ ಅದು ಮನ್ಯಾಗ ಇದ್ದು ಬೆಳೆದೈತಿ ಅಂತೇಳಿ ಎಲ್ಲರಿಗೆ ಡೌಟ್ ಬಂದಿದ್ದೇನಪ್ಪ ಅಂತಂದ್ರೆ ಇಲ್ಲ ತಮಿಳ್ನಾಡಿಗೆ ಹಬ್ಬ ಮಾಡ್ತೈತಿ ಮೇ ಬಿ ತಮಿಳ್ನಾಡಿಂದ ತಗೊಂಡ್ಬಂದಿರ್ಬೋದು ಇಲ್ಲಿ ಮೇಸಾಕಿಟ್ಟಾರ ಮತ್ತೆ ಅವ್ರು ತಗೊಂಡ್ ಹಬ್ಬ ಮಾಡ್ತಾರೆ ವಾಪಸ್ ತಂದು ಹೋರಿ ಕೊಡ್ತಾರೆ ಈ ತರ ತಿಳ್ಕೊಂಡ್ರ ಅಂದ್ರೆ ತಮಿಳ್ನಾಡಿಗೆ ನಿಮ್ಗೆ ಯಾವ ತರ ಬಂದವೆ ತಮಿಳ್ನಾಡಿಗೆ ಅದಣ್ಣ ಒಟ್ಟ ಅವ್ರ ಪರಿಚಯ ಇಲ್ಲ ನಮ್ಗೆ ತಮಿಳ್ನಾಡು ಯಾರು ಪರಿಚಯ ಇಲ್ಲ ಏನಿಲ್ಲ ಅವ್ರ ಹಬ್ಬ ನೋಡ್ರಣ್ಣ ಅಂದ್ರೆ ಇಲ್ಲಿ ನಮ್ ಲೋಕಲ್ ಯಾರು ಇಲ್ಲಿ ಒಬ್ಬರು ಅವ್ರ ಹಬ್ಬ ನೋಡಿ ಒಳ್ಳೆ ಸ್ಪೀಡ್ ಐತಿ ಬಡವ್ರ ಹೋರಿ ಬಡವರ ಅಂತ ಅವ್ರಿಗೆ ಗೊತ್ತಿಲ್ಲ ಫಸ್ಟೇಕೆ ಬಂದಿವ್ ಗೊತ್ತಾಗೈತಿ ಒಳ್ಳೆ ಈಗ ಟ್ರೆಂಡಿಂಗ್ ಆಗಿರೋ ಹೋರಿ ಅಂತಂದ್ರೆ ಇದೆ ಅಂದಿದಂತ ಅವ್ ತಮಿಳ್ನಾಡು ತರ್ಸಾಗಿದ್ದಲ್ಲ ಕರ್ನಾಟಕದಾಗ ಈಗ ಟ್ರೆಂಡಿಂಗ್ ಆಗಿರ್ಬೇಕು ಹೋರಿ ಅಂತ ಹೋರಿ ನನಗೆ ಅಂದ್ರ ಅವರು ಆಗ್ಲೇ ಒಂದ್ 6 ವರ್ಷ ಐತಂತೆ ಅಲ್ಲಿ ಹಬ್ಬ ಮಾಡ್ಲಣ್ಣ ಅವ್ರು ನಾಲ್ಕೈದಿದಂತೆ ಅವ್ರು ಅಲ್ಲೇ ನಿಂದಿರ್ಸಿದ್ರಂತೆ ಅದ್ರ ಸಲುವಾಗಿ ಯಾವ್ದಾರ ಒಂದ್ ಚಲೋ ಹೋರಿ ಬೇಕಂತ ಅಂದಾಗ ಅವ್ರು ಪ್ರತ್ಯೇಕ ಫಸ್ಟ್ನೇಕ ಹೆಸರು ಬಂದಿದ್ದೆ ಇದೆ ದುರ್ಯೋಧನ ಹೋರಿ ತೊಂಬರ್ಬೇಕು ಅವೇನಂತ ನಮ್ಮ ಈಗ ಕರ್ನಾಟಕದ ಒಬ್ಬ ಅವೇನಂತ ಸಮೂರ ಅವನವ ಮಹೇಶ್ ಅನ್ನವ ಅವಂಗ ಅವ್ರು ಬಾ ಕ್ಲೋಸ್ ಇರೋದಕ್ಕೆ ನೀನು ಈಗೇನ್ 6 ವರ್ಷ ಏನ್ ಹಬ್ಬ ಮಾಡಿಲ್ಲ ನೀನ್ ಅಲ್ಲಿ ನೀವ್ ಒಂದ ಹಬ್ಬದಾಗ ಅದ ನೀ ಏನ್ 6 ವರ್ಷ ಬಿಟ್ಟಿದ್ದಲ್ಲ ಆ ಹೆಸರ್ನ ಒಂದ್ ಹಬ್ಬದಾಗ ಬರ್ತದೆ ಅಂತ ಅಂದ್ರೆ ಅದನ್ನ ತೋರೋಣ ಅಂತ ಅವ್ರು ಹಂಗ ಫೋನ್ ಮಾಡಕತ್ತ ದನಿನಲ್ಲಿ ಇನ್ನೊಂದ್ 15 ದಿನ ಮುಂಚಿತ ಹಬ್ಬ ಅದಕ್ಕಿಂತ ಮೊದಲಕ್ಕಿಂತಾನೆ ಚಲೋ ಆತ
ಅವ್ರ ಫೋನ್ ನನ್ಗೆ ಪರಿಚಯ ಇಲ್ಲ, ಏನಿಲ್ಲ, ಯಾರು ಪರಿಚಯ ಇಲ್ಲ. ಫೋನ್ ಹಚ್ತಾರ, ಇಲ್ಲಣ್ಣ ತಮಿಳ್ನಾಡಿಗೆ ಬೇಕು ನಮ್ಗೆ ಹೋರಿಗೆ ಕೊಡ್ರಿ ಸರಿ. ಹಂಗಂದಾಗ ನಮ್ಗೆ ತಮಿಳ್ನಾಡು ಗೊತ್ತಿಲ್ಲ. ಆಮೇಲೆ ಒಂದ್ ಹೆದರಿಕೆ ಇರುತ್ತೆ, ತಮಿಳ್ನಾಡಿಗೆ ತೊಗೊಂಡ್ ಹೋದ್ರೆ ಅವ್ರು ಹೋಗಿ ಕೊಡಂಗಿಲ್ಲ ಅಂತ. ಅದನ್ನೇ ಆತರ ಭಯ, ಯಾಕಂದ್ರೆ ಗೊತ್ತಿಲ್ಲ ನಮ್ಗೆ ಹಬ್ಬ, ಗೊತ್ತಿಲ್ಲ, ಯಾರ ಪರಿಚಯನೂ ಇಲ್ಲ, ಏನಿಲ್ಲ. ನಾನು ಸರಿಪ ನೋಡ ವಿಚಾರ ಮಾಡೋಣ ಅಂತ ಅಂತಂದೆ. ದನಗಳ ಹಬ್ಬ ಆತ, ಹಬ್ಬ ಇಂದನು ಅವ್ರಿಗೆ ಬರೇ ಇನ್ನೊಂದ್ ಸರಿಪ ಇನ್ನೊಂದು ಅವ್ರು ನಮ್ ತಮ್ಮನ್ ಕೇಳ್ಬೇಕು, ನಮ್ ಫ್ರೆಂಡ್ ಕೇಳ್ಬೇಕು, ಬರೀ ಅದನ್ನ ಅಂತಿದ್ದೆ. ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡತ್ಕೊಂಡ್ರೆ ನಿಮ್ಗೆ ಹಬ್ಬ ಮಾಡಕತ್ತೇವೆ. ಮತ್ತೊಮ್ಮೆ ಓನರ್ ಮಾತಾಡಿ ನನಗೆ, ಇಲ್ಲ ನಾ ಭಯ ಪಡಕ್ ಹೋಗ್ಬಿಡ್ರಣ, ಬಾರಿ ಚಂದ ಇದಾವ ಬುದ್ಧಿಗಾನ, ಇಲ್ಲಣ್ಣ ನಾವು ನೀನು ಹಂಗಿದ್ದಂಗ ನಿಮ್ ಹೋರಿ ವಿಡಿಯೋ ನೋಡಿವಿ, ಮಸ್ತ್ ಸ್ಪೀಡ್ ಆಗಿರತಿ, ನಿಮ್ ಹೋರಿನೇ ಬೇಕು ನನಗೆ. ದನಗಳ ಹಬ್ಬ ಆತು, ಹಂಗ ಮತ್ತೆ ಫೋನ್ ಹಚ್ಚಕತ್ತಣ, ಇಲ್ಲ ದಾಸನಪುರ ಹಬ್ಬಕ್ಕೆ ಬೇಕಣ್ಣ, ಇನ್ನೂ ಒಂದು ವರಿ 6 ತಿಂಗಳು ಇರ್ತದೆ ಹಬ್ಬ, ಅವಾಗ ನನಗೆ ಚಲೋ ಮಾಡಿದ್ರು. ನಾನು ನೋಡಂತ ಇನ್ನೂ ಐತಣ, ನನಗ ಅಲ್ಲಿ ಹೋಗ್ಬೇಕು, ಹಬ್ಬ ಮಾಡ್ಬೇಕನ್ನಂತ ಹೊಟ್ಟೆ ಇಲ್ಲ ನನಗೆ. ಯಾಕಂದ್ರೆ ನಮ್ಗೆ ಪರಿಚಯ ಇಲ್ಲ. ನಾನು ಏನು ಅವ್ರು ಯಾವಾಗ ಹಚ್ಚಕತ್ತಾರಲ್ಲ, ನನಗೆ ಯಾರು ಅಕಸ್ಮಾತ್ ಗೊತ್ತಿದಾರಲ್ಲ, ಅಲ್ಲಿ ತಮಿಳ್ ಹಾಡು ಹಬ್ಬ ಹೆಂಗ ಏನು ಅನ್ನಂತ ಎಲ್ಲಾದ್ರು ವಿಚಾರ ಮಾಡ್ಕೊಳಕತ್ತೆ. ಸರಿ, ವಿಚಾರ ಮಾಡ್ಕೊಂಡು ಇನ್ನೊಂದು 15 ದಿನ ಐತಿ ಆ ಹಬ್ಬ, ಅಲ್ಲಿ ಮಟ್ಟ ಹೋಗ್ತೇನೆ ಅವ್ರಿಗೆ, ನೋಡೋಣ ಅಂತೇಳಿ. ಇನ್ನು 15 ದಿನ ಇದ್ದಾಗ ಏನೆಲ್ಲ ಫೋನ್ ಮಾಡಿದ್ರೆ ಹೊಳಬರು ಮನೆಗೆ ಬಂದ್ರವ್ರೆ. ಮನೆ ಇಲ್ಲಿ ಬೀಗರ್ದಾರ, ನಮ್ಮ ಊರ್ ಪಕ್ಕಕ್ಕೆ ಒಬ್ರೆ, ಅವ್ರ ಪರಿಚಯದಿಂದ ಕರ್ಕೊಂಡ್ಬಂದ್ ಮನೆಗೆ ಬಂದಾಗ, ಇಲ್ಲ ಅಣ್ಣ ನೀವು ಹೋರಿ ಕೊಡ್ಲೇಬೇಕು, ನಾವು ಹಬ್ಬ ಮಾಡಬೇಕು, ದಾಸನಪುರ ಹಬ್ಬಕ್ಕೆ ನಾವು ಬೇಕನ್ನಕತ್ರ. ಸರಿ ಅಂದಾಗ ಆಯ್ತು ಮತ್ತ ಅವ್ರ ಗೊತ್ತಿರೋ ಬಾಳಕತ್ರಲ್ಲ. ಬಂದಾಗ ಓಕೆ ಅಂದಕ್ಕೆ ನಾ ಅಷ್ಟೇ ಇನ್ನೂ ಡಿಕ್ಲೇರ್ ಮಾಡ್ಕೊಂಡಿದ್ದಿಲ್ಲ. ಆಮೇಲೆಲ್ಲ ಕೇಳಿದೆ, ನಮ್ಗೆ ಪರಿಚಯ ಇದ್ದಾರೆ, ನನಗೆ ಕೇಳ್ಕೊಂಡ್ರೆ ಇಲ್ಲ ಚಲೋ ಅದಾರ ಅವ್ರು, ಎಲ್ಲಾ ನೋಡ್ಕೊಂತಾರ ಅಂತ ಅಂದಾಗ ನನಗೂ ಒಂದು ಅಲ್ಲಪ್ಪ, 1 ತಿಂಗಳು 2 ತಿಂಗಳಿಂದ ನಮ್ ಹೋರಿಗೆ ಅಷ್ಟೊಂದು ಗಂಟೆ ಬಿದ್ದಾರ ಅಂತಂದ್ರೆ ಇದರಲ್ಲಿ ಏನೋ ನೋಡ್ಯಾರ ಅವ್ರು, ಏನೋ ನೋಡಿ ಅಷ್ಟು ಮಾಡಕತ್ತಾರ. ನಮಗೂ ಒಂದ್ ಹೆಮ್ಮೆ, ನಾವಾಗಿ ಹೋಗಿ ಅಲ್ಲಿ ಹಬ್ಬ ಮಾಡಷ್ಟು ಕ್ಯಾಪಾಸಿಟಿ ದೇವ್ರ ಅಂತ ನನಗೆ ಕೊಟ್ಟಿಲ್ಲ. ಇಲ್ಲಿಂದ ಹೋಗಿ ಅಷ್ಟು ಖರ್ಚು ಮಾಡ್ಕೊಂಡೆ, ಅವರಾಗೆ ಬರಾಕತ್ತಾರ ಅಂತಂದ್ರೆ ಆ ಅವಕಾಶನ ನಾವ್ ಮಿಸ್ ಮಾಡ್ಕೋಬಾರ್ದು. 1.5 ತಿಂಗಳು ವೇಟ್ ಮಾಡ್ರಿ ನಮ್ ಹೋರಿ ಸಂಬಂಧ, ಆ ಇದನ್ನ ಇದು ಮಾಡ್ಕೋಬಾರ್ದಪ್ಪ, ಮಿಸ್ ಮಾಡ್ಕೋಬಾರ್ದಪ್ಪ ಅಂತ ಅವಾಗ ಬಾಳ ತಲೆ ಹೋಗ್ತದೆ. ಮಾಡಿದ್ರೆ ಹಬ್ಬ ಮಾಡ್ಲೇಬೇಕು, ತಮಿಳ್ನಾಡಕ್ಕೆ ಬಂದೈತಿ, ಮಾಡೈತಿರೋದು ಅಷ್ಟು ಹುಡುಗ ಸೇ ಹೋಗೋಣ, ನಾವ್ ಎಲ್ಲಾರೇ ನಮ್ಮ ಫ್ರೆಂಡ್ಸ್ ಹೋಗನ್ ತೋರಲಿ ಅಂತ ಮಾಡೋಣ ಅಂತ ಎಲ್ಲಾರು ಬಾಳ ಸಪೋರ್ಟ್ ಮಾಡಿದ್ರೆ ಹರಿಸಿದ್ರೆ. ಆಮೇಲೆ ಇದ್ರದ್ದು ಚಲೋ ಆತ, ಫುಲ್ ತಿನ್ವಲ್ದು, ನೀರ್ ಕುಡಿಬಲ್ದು. ಇನ್ನೇ 2-3 ದಿನ ಐತಿ ಹಬ್ಬ ಮುಂದಿರ್ತ, 3 ದಿನ ಮುಂಚೆ ಲೀಟರ್ನಷ್ಟು ನೀರ್ ಹಾಕಿದ್ವಿ ಅಷ್ಟೇ. ಶಿವ ದೇವ್ರಂತ ಬಿಡ್ಕೊಂಡೆ, ಅವನ ಸಲುವಾಗ ಹಬ್ಬ ಟಾಪ್ ಮಾಡ್ಲಪ್ಪ ಇಲ್ಲಿ, ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಡೋಣ ನಾ ಅಂದ. ಅವಾಗ ನ್ಯಾಯ ನಿಂತ್ಕೊಂಡು ಚಟ್ ಬೇಕತ್ತವ ಅಲ್ಲೇ, ಇದು ಹೌದಪ್ಪ ಹೋರಿ ಅಂತೇಳಿ ಇದ್ರಿಗೆ ತೋರಿಸಿದವ, ಯಾರು ಫೋನ್ ವಿಚಾರ ನೋಡಂತ ಅಂತಂದು. ಈ ಹಬ್ಬ ರಾಜ್ಯದಲ್ಲಿ ಅಲ್ಲ, ರಾಜ್ಯದಿಂದ ರಾಜ್ಯಕ್ಕೆ, ಹೊರ ರಾಜ್ಯಕ್ಕೆ ಹೋಗಿ ಡೆತ್ ಆದ್ರೆ ಅಥವಾ ಏನೋ ಸಮಸ್ಯೆ ಅಂತ, ಹಂಗಾಗಿ 12ವರೆಗಿನ ಹಬ್ಬ ಮುಗಿಸಿದ್ರು. ಪೊಲೀಸ್ ಬಂದ್ ಹೊಡ್ಯಾಕ ಬರ್ತಾರ ಅಲ್ಲಿ ಅಂತ ಮ್ಯಾಗ ಹೋರಿ ಬಿಟ್ರು ಅದ್ರಾಗ ಹತ್ಕೊಂಡ್ ಬರ್ತಾರ. ಹತ್ತದಂದ್ರೆ ಯಾವ ರೀತಿ ಅವ್ರಿಗೆ ಹತ್ಕೊಂಡಿರ್ತಾರಲ್ಲ ಆ ಚಟ್ ಸಮೇತ ಅವ್ರಿಗೆ ಅದ. ಅದ ಅಕಸ್ಮಾತ್ ಆ ಚಟ್ ಬೇಕಪ್ಪ ಅಂತಂದ್ರೆ ಅವ್ರು ರೊಕ್ಕ ಕೊಟ್ಟ ಅವ್ರು ಚಟ್ ಇಸ್ಕೋಬೇಕು. ಅಲ್ಲಿ ಹಂಗಲ್ಲಣ, ಪ್ರತಿ ಒಂದು ಹೋರಿಗೆನು ಕೇಕೆ ಹೊಡಿತಾರ, ಏನೋ ಒಂಥರ ಖುಷಿ ಅವ್ರಿಗೆ. ಹೆಣ್ಮಕ್ಳು ಸಣ್ಣ ಹುಡುಗರು ದೊಡ್ಡರು ಎಲ್ಲಾರು ಅವ್ರಿಗೆ ಬಂತಂದ್ರಣ ಕೇಕಿ ಹೆಣ್ಮಕ್ಳು ಸದ್ಯ ಕೇಕ್ ಹೊಡಿತಾರೆ. ನಮಗೂ ಒಂಥರ ಆಗತ್ತೆ, ಭಯಂಕರ ಶ್ರೀಮಂತ ಇರ್ಬೋದು, ಏನ ಹೋರಿ ಕೊಡ್ತಿರಲಿಲ್ಲ ಅಂತಂದು ಭಯ ಪಟ್ಟು ಕೇಳಿದ್ವಿ. ಯಾವಾಗ ನಿಮ್ ಮನಿ ಬಂದ್ ನೋಡಿದ್ವಣ ಅವಾಗ ಗೊತ್ತಾಯ್ತು, ಇನ್ನು ಈ ಹೋರಿನ ತಗೊಂಡ್ ಹೋಗ್ಬೇಕನ್ನಂತ ನಮ್ಗೆ ಅವಾಗ ಫಿಕ್ಸ್ ಅದ್ವಣ.